ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ನಮ್ಮ ರಕ್ಷಕನು ನಮ್ಮ ವಿಮೋಚಕನೂ ಆದ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮಗಳ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಶ್ರೇಷ್ಠವಾದ ಸಮಯಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಮತ್ತೊಂದಾವರ್ತಿ ಒಟ್ಟಾಗಿ ಸೇರಿ ಬಂದಿರುವಾಗ ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮ ಪ್ರಸನ್ನತೆಯನ್ನು ನಾವು ಅನುಭವಿಸುವಂತೆ, ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾವು ಆಡುವಂಥ ಹಾಡುಗಳು, ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಿಸುವ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಭಾಗಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಇಂದಿನ ಆರಾಧನೆ ಮೂಲಕ ದೇವರ ನಾಮ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮಹಿಮೆಗೊಳ್ಳಲಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರಾರ್ಥನೆ ಕೇಳಬೇಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ, ನಮ್ಮ ಪ್ರೀತಿಯ ತಂದೆ. ಮತ್ತೊಂದು ಆವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಯನ್ನು ತಿಳಿಸ್ತಾ ಇದ್ದೇವೆ. ಈ ಒಂದು ಮಾಧ್ಯಮದ ಮೂಲಕ ಈ ಒಂದು ಭಾನುವಾರವು ದೇವರನ್ನು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರಲಾಗಿ ದೇವರಿಗೆ ನಮ್ಮ ತುಂಬ ಹೃದಯದಿಂದ ಸ್ತೋತ್ರವನ್ನು ಪ್ರಾರಂಭದಲ್ಲಿ ಸಲ್ಲಿಸುವಂಥವರಾಗಿರುವ ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಆರಂಭದಲ್ಲಿ ದೇವರ ನಾಮವನ್ನು ಮಹಿಮೆಪಡಿಸುವ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಈ ಒಂದು ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು, ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಆಕಾಶ ಮಂಡಲವೆಲ್ಲ ಸಕಲ ದೇವಾದೂತ ಸೈನ್ಯವು, ಭೂಚಾರ ಜಲಚಾರಗಳವು ಸೃಷ್ಟಿಕರ್ತನ ಕೀರ್ತಿಸಲು. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ನಿನ್ನಾಯ ಅತಿ ಶ್ರೇಷ್ಠ ನಾಮ, ಅದು ನನಗೆಂತ ಉಲ್ಲಾಸವು. ನಿನ್ನಾಯ ನಾಮವನಂಬಿ ಎನಗುಂಟು ಅಭಯವು. ನಿನ್ನಾಯ ಅತಿ ಶ್ರೇಷ್ಠ ನಾಮ, ಅದು ನನಗೆಂತ ಉಲ್ಲಾಸವು. ನಿನ್ನಾಯ ನಾಮವನಂಬಿ
ಎನಗುಂಟು ಆಭಯವು, ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ, ಹೃದಯದ ಭಾರವ ಕಳದೆ ನಾನೋಡಿದ ಕ್ಷಣದಿಂದಲೇ. ನಿನ್ನಾಯ ಪ್ರೀತಿಯ ಕಂಡೆ ಆ ಕಲ್ವಾರಿ ಶಿಲುಬೆಯಲ್ಲಿ, ಹೃದಯದ ಭಾರವ ಕಳದೆ ನಾನೋಡಿದ ಕ್ಷಣದಿಂದಲೇ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿನಿ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. ಸ್ವಾಮಿ, ಎಂದೆಂದು ನಾ ಹಾಡುವೆ. ಸ್ವಾಮಿ, ಎಂದೆಂದು ನಾ ಹಾಡುವೆ. ಹಲ್ಲೆಲೂಯಾ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ. 34ನೇ ಕೀರ್ತನೆಯಲ್ಲಿ ದಾವೀದನು ಹಾಡಿರುವಂಥದ್ದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಅನೇಕ ಸಂದರ್ಭಗಳಲ್ಲಿ ಇದರ ಒಂದು ಹಿನ್ನೆಲೆಯನ್ನು ನಾನು ಹೇಳಿದ್ದೇನೆ. ದಾವೀದನು ಸೌಲನಿಗೆ ಭಯಪಟ್ಟು ಪ್ರಾಣ ರಕ್ಷಣೆಗಾಗಿ ಅಡವಿಗಳನ್ನು, ಗುಹೆಗಳನ್ನು ಮಾರ್ಪಡಿಸಿ ಓಡುತ್ತಿರುವಂತಹ ಸಂದರ್ಭದಲ್ಲಿ ಫಿಲಿಷ್ಟಿಯರ ಪ್ರಭುವಾದಂತಹ ಅಭಿಮಲೇಕನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡ. ಸೊ ದಾವೀದನನ್ನ ಗುರುತಿಸಿದಂತಹ ಫಿಲಿಷ್ಟಿಯರು ದಾವೀದನನ್ನ ಏನು ಮಾಡಿದ್ರು, ಅಭಿಮಲೇಕನ ಮುಂಭಾಗದಲ್ಲಿ ಹಿಡಿದು ತಂದರು. 1 ಸಮುವೇಲ 21ನೇ ಅಧ್ಯಾಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ನೋಡ್ತೇವೆ, ಅದರ ಪೂರ್ಣ ಚರಿತ್ರೆಯನ್ನ. ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ನಾಯಕನನ್ನ, ನಮ್ಮ ರಣಧೀರನನ್ನ, ಗೋಲ್ಯಾತನನ್ನ ಕೊಂದಂತವನು ಈತನೇ. ತನ್ನ ಯೌವನ ಪ್ರಾಯದಲ್ಲಿ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ದಾವೀದನಿಗೆ ಗೊತ್ತಾಯಿತು, ನನ್ನ ಅಂತ್ಯ ಇಲ್ಲಿಗೆ ಮುಕ್ತಾಯ. ಸೊ ಇಲ್ಲಿಗೆ ನಾನು ಮುಕ್ತಾಯವಾಗ್ತೇನೆ ಎಂಬುದಾಗಿ ಗೊತ್ತಾದಂತಹ ಸಂದರ್ಭದಲ್ಲಿ ದಾವೀದನು ಹುಚ್ಚನಂತೆ ತನ್ನನ್ನು ತೋರ್ಪಡಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ ಅಭಿಮಲೇಕನ ಮುಂಭಾಗದಲ್ಲಿ. ಆಗ ಅಭಿಮಲೇಕ ಏನ್ ಮಾಡ್ತಾನೆ, ಇವನನ್ನ ತನ್ನ ಸನ್ನಿಧಾನದಿಂದ ಹೊರಡಿಸುವಂಥದ್ದನ್ನು ನಾವು ನೋಡ್ತೇವೆ. ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಒಂದು ಸನ್ನಿವೇಶದಿಂದ ದಾವೀದನು ಪಾರಾದಂತಹ ಸಂದರ್ಭದಲ್ಲಿ ದೇವರಿಗೆ ಈ ಒಂದು ಸಂದರ್ಭವನ್ನು ನೆನೆಸಿ ದಾವೀದನು ರಚಿಸಿದಂತಹ ಒಂದು ಕೀರ್ತನೆ 34ನೇ ಕೀರ್ತನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಕಾರಣ ಅಂದು ದಾವೀದನು ತನ್ನನ್ನು ತಾನೇ ಹುಚ್ಚನಂತೆ ತೋರ್ಪಡಿಸಿಕೊಳ್ಳದೆ ಹೋಗಿದ್ದರೆ
ಅಭಿಮಲೇಖನ ಕೈಯಲ್ಲಿ ಅಥವಾ ಅಭಿಮಲೇಖನ ಸೈನಿಕರ ಕೈಯಲ್ಲಿ ಹತನಾಗಬೇಕಾದಂಥವನಾಗಿದ್ದ, ಹತನಾಗ್ತಾ ಇದ್ದ, ಸಾಯ್ತಾ ಇದ್ದ, ಮರಣಿಸ್ತಾ ಇದ್ದ. ಆ ಒಂದು ಸಂದರ್ಭದಲ್ಲಿ ಅವನು ಹುಚ್ಚನಾಗಿ ತನ್ನನ್ನ ತೋರ್ಪಡಿಸಿಕೊಂಡು ಅಭಿಮಲೇಖನಿಗೆ ತನ್ನ ಜನರು ಹೇಳುವಂಥದ್ದನ್ನು ಕೇಳುವುದಕ್ಕೆ ಮನಸ್ಸಿಲ್ಲದೆ ಅವನನ್ನ ಹೊರಡಿಸ್ಬಿಟ್ಟ. ಸೊ ಹೀಗೆ ಪ್ರಾಣವನ್ನ ಉಳಿಸಿಕೊಂಡ ಯಾರು? ದಾವೀದ. ಆ ಒಂದು ಸನ್ನಿವೇಶವನ್ನ ನೆನೆಸ್ಕೊಂಡು ದಾವೀದ ಹೇಳ್ತಾ ಇದ್ದಾನೆ, ಐ ವಿಲ್ ಬ್ಲೆಸ್ ದ ಲಾರ್ಡ್ ಅಟ್ ಆಲ್ ಟೈಮ್ಸ್. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡ್ತೇನೆ. ಅಂದು ದಾವೀದನು ಅಭಿಮಲೇಖನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಮರಣಿಸಿದ್ದರೆ ಇಂದು ನಾವು ಕಾಣುವಂತಹ ಕೀರ್ತನೆಗಳನ್ನ ಓದುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಅಂದು ದಾವೀದನು ಅಭಿಮಲೇಖನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಮರಣಿಸಿದರೆ ಇಸ್ರಾಯೇಲ್ಯರಿಗೆ ದಾವೀದನೆಂಬ ಒಬ್ಬ ರಾಜನು ಸಿಕ್ಕುತ್ತಾ ಇರಲಿಲ್ಲ. ಪ್ರಿಯರೇ, ನಾವು ದೇವರನ್ನ ಕೊಂಡಾಡಬೇಕಾಗಿರುವಂಥದ್ದು ನಮ್ಮ ಹಿಂದಿನ ಜೀವಿತದಲ್ಲಿ ನೋಡಬೇಕು. ಇಂತಹ ಮರಣಕರವಾದ ಹುರುಳುಗಳು ನಮ್ಮ ಜೀವಿತದಲ್ಲಿ ಬಂದು ಹೋಗಿರುವಂಥದ್ದಿದೆ. ಆ ಒಂದು ಹುರುಳಿನಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದರೆ ಅಥವಾ ಆ ಒಂದು ಸನ್ನಿವೇಶದಲ್ಲಿ ನಾವು ಮರಣಿಸಿದ್ರೆ ಇವತ್ತು ಈ ರೀತಿಯಾಗಿ ಕುಳಿತುಕೊಂಡು ದೇವರ ಕುರಿತಾಗಿ ಮಾತನಾಡುವುದಕ್ಕಾಗಲಿ, ದೇವರನ್ನು ಆರಾಧಿಸುವುದಕ್ಕಾಗಲಿ ನಮ್ಮಿಂದ ಸಾಧ್ಯವಾಗುತ್ತಿದ್ದಿಲ್ಲ. ನಾವು ಯಾಕೆ ದೇವರನ್ನ ಸ್ತುತಿಸಬೇಕು ಅಂತ ಹೇಳಿದ್ರೆ, ನಮ್ಮ ಜನನದ ಸಂದರ್ಭದಿಂದ ಒಮ್ಮೆ ಯೋಚನೆ ಮಾಡಿ ನೋಡಿ, ಎಷ್ಟು ಸಾರಿ ಇಂತಹ ಮರಣದ ಉರುಳುಗಳು ನಮ್ಮನ್ನ ಸುತ್ತಿಕೊಂಡಿದ್ದವು. ಎಷ್ಟು ಸಾರಿ ನಾವಾಗಿಯೇ ಈ ಜೀವಿತ ಬೇಡ ಎಂಬುದಾಗಿ ತೀರ್ಮಾನಿಸಿಕೊಂಡಿದ್ದೆವು. ಆದರೆ ಇವುಗಳೆಲ್ಲ ಮಧ್ಯದಲ್ಲಿ ಒಂದು ತಪ್ಪಾದ ತೀರ್ಮಾನಕ್ಕೆ ನಾವು ಕೈ ಹಾಕದೆ ದೇವರು ನಮ್ಮನ್ನ ಸಂರಕ್ಷಣೆ ಮಾಡಿರಲಾಗಿ ಎಷ್ಟರ ಮಟ್ಟಿಗೆ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ ಜನಿಸಿದ ದಿನದಿಂದ. 1975ರಿಂದ ಇಲ್ಲಿ ತನಕ 2026 ಏಪ್ರಿಲ್ ತಿಂಗಳ 12ನೇ ದಿನದ ತನಕ ದೇವರು ನನ್ನನ್ನ ಸಂರಕ್ಷಿಸಿರಲಾಗಿ ಎಷ್ಟರ ಮಟ್ಟಿಗೆ ನಾನು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ ಬಾಧ್ಯಸ್ಥನಾಗಿದ್ದೇನೆ. ಹಾಗೆ ಪ್ರತಿಯೊಬ್ಬರು ನಿಮ್ಮ ಜೀವಿತದಲ್ಲಿ ಎಷ್ಟು ಸಾರಿ ಮರಣ ಪಾಶಗಳು ನನ್ನನ್ನು ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನನ್ನು ಹಿಡಿದಿದ್ದವು, ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆವು. ಆದರೆ ಇವೆಲ್ಲವುಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ಏನ್ ಮಾಡ್ದ? ಕೋಳಿ ತನ್ನ ಮರಿಗಳನ್ನ ತನ್ನ ರೆಕ್ಕೆಯಲ್ಲಿ ಕಾಪಾಡುವಂತೆ ಕಾಗೆಯಾಗಲಿ ಹದ್ದಾಗಲಿ ತನ್ನ ಮರಿಗಳನ್ನ ಬಾಚಿಕೊಂಡು ಹೋಗುವುದಕ್ಕೆ ಹೊಂಚು ಹಾಕುವಾಗ ಕೋಳಿ ಏನ್ ಮಾಡ್ತದೆ? ತನ್ನ ಎಲ್ಲ ಮರಿಗಳನ್ನ ತನ್ನ ರೆಕ್ಕೆಯಲ್ಲಿ ಕಾಪಾಡ್ತದೆ. ಈ ರೀತಿಯಾಗಿ ದೇವರು ನಮ್ಮನ್ನು ಕಾಪಾಡಿರಲಾಗಿ ಈ ಮುಂಜಾನೆಯಲ್ಲಿ ನಾವು ಯಾವ ರೀತಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಅದು ಮಾತ್ರವಲ್ಲ, ನಾವು ದೇವರಿಂದ ಹೊಂದಿಕೊಂಡಂತಹ ಈ ಒಂದು ಸಂರಕ್ಷಣೆಗೆ ಅನುಗುಣವಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತವರಾಗಿದ್ದೇವಾ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಬೇಕು. ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಯೆಹೋವನು ಮಾಡಿದ ಉಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು
ಯೆಹೋವ ನಾಮವನ್ನು ಪ್ರಖ್ಯಾತಪಡಿಸ್ತೇನೆ. ಪ್ರಿಯರೇ, ನಮ್ಮ ಜನನದ ಸಂದರ್ಭದಿಂದ ಇದುವರೆಗೆ ದೇವರು ಮಾಡಿದಂಥದ್ದು ಉಪಕಾರವಲ್ಲ, ಮಹೋಪಕಾರ. ಉಪಕಾರ ಅನ್ನುವಂಥದ್ದು ಪ್ರತಿಯಾಗಿ ಮಾಡುವಂಥದ್ದು. ಒಬ್ಬರು ಒಂದು ಲೋಟ ನೀರು ಕೊಟ್ರೆ ನಾವು ಅವರಿಗೆ ಒಂದು ಲೋಟ ನೀರು ಕೊಡೋದು, ಅದು ಉಪಕಾರ. ಮಹೋಪಕಾರ ಅಂದ್ರೆ ಏನು ಗೊತ್ತಾ? ನಾನು ಏನು ಮಾಡದೇ ಇದ್ದಾಗ್ಯೂ ದೇವರು ನನಗಾಗಿ ಮಾಡಿರುವಂಥದ್ದು ಮಹೋಪಕಾರ. ಮರಣದ ಆ ಒಂದು ಸಂದರ್ಭದಿಂದ ದೇವರು ನನ್ನನ್ನು ಬಿಡಿಸಿದ್ದು ನಾನು ಮಾಡಿದಂತಹ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಅಲ್ಲ. 2000ರಲ್ಲಿ ನಾನು ಗಲ್ಫಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 25-35 ಅಡಿ ಮೇಲಿಂದ ಕೆಳಗೆ ಬಿದ್ದೆ, ಮಧ್ಯಾಹ್ನದ ಮಠ ಬಿಸಿಲಲ್ಲಿ. ಆ ದಿನ ನನ್ನ ಜೀವಿತ ಕೊನೆಗೊಳ್ಬೇಕಾಗಿತ್ತು. ಆದರೆ ನನ್ನ ಶರೀರದಲ್ಲಿ ಒಂದು ಗೆರೆಯು ಬೀಳದಂತೆ ದೇವರು ನನ್ನನ್ನು ಕಾಪಾಡ್ದ. 2001ರಲ್ಲಿ ಇದೇ ಗಲ್ಫಲ್ಲಿ ಒಂದು ವಾಹನ ಅಪಘಾತದಲ್ಲಿ ನಾನು ಸಿಕ್ಕಿ ಹಾಕಿಕೊಂಡೆ. ನಾನು ಸಂಚರಿಸುತ್ತಿದ್ದಂಥ ವಾಹನ 4 ಪೀಸ್ ಆಯಿತು. ದೇವರು ನನ್ನನ್ನು ಕಾಪಾಡ. ಅವತ್ತು ಒಂದು ಗೆರೆ ನನ್ನ ಶರೀರದಲ್ಲಿ ಉಂಟಾಗಲಿಲ್ಲ. ಹೀಗೆ ಎಣಿಸುವುದಕ್ಕೆ ಹೋದರೆ ಸಾವಿರಾರುಗಳಿದೆ ಪ್ರಿಯರೇ. ಇಲ್ಲಿ ಏನು ಮಹೋಪಕಾರ, ಇದು ಉಪಕಾರ ಅಲ್ಲ. ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ಮಾಡಿದ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ಕೀರ್ತನೆಗಾರನ ಹೇಳ್ತಾ ಇದ್ದಾರೆ 116ನೇ ಕೀರ್ತನೆಯಲ್ಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಪಡಿಸ್ತೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರಿಂದ ಹೊಂದಿಕೊಂಡಂತಹ ಮಹೋಪಕಾರಗಳಿಗೆ ಅನುಗುಣವಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವಾ? ದಾವೀದ ಹೇಳ್ತಾ ಇದ್ದಾನೆ, ಐ ವಿಲ್ ಬ್ಲೆಸ್ ದ ಲಾರ್ಡ್ ಅಟ್ ಆಲ್ ಟೈಮ್ಸ್. ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡ್ತೇನೆ, ಎಡಬಿಡದೆ. ಕಾರಣ, ಆ ದಿನ ಪ್ರಾಣ ರಕ್ಷಣೆಗಾಗಿ, ಸೌಲನ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಓಡುತ್ತಿರಲಾಗಿ ಎಲ್ಲಿ ಸಿಕ್ಕಿ ಹಾಕಿಕೊಂಡೆ? ಫಿಲಿಸ್ಟರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೆ. ಆ ಫಿಲಿಸ್ಟರ ಕೈಯಿಂದ ದೇವರು ನನ್ನನ್ನು ಸಂರಕ್ಷಣೆ ಮಾಡ್ದ. ಹೀಗಿರಲಾಗಿ ಐ ವಿಲ್ ಬ್ಲೆಸ್ ದ ಲಾರ್ಡ್ ಅಟ್ ಆಲ್ ಟೈಮ್ಸ್. ನಾನು ಯೆಹೋವನನ್ನು ಎಡೆ ಬಿಡದೆ ಕೊಂಡಾಡ್ತೇನೆ. ಯಾಕಂದ್ರೆ ಈ ಶ್ವಾಸ ಅಂದು ದೇವರು ನನಗೆ ಕೊಟ್ಟಂತಹ ದಾನ. ಈ ಶ್ವಾಸ ಅಂದು ದೇವರು ನನಗೆ ಕೊಟ್ಟಂತಹ ಉಡುಗೊರೆ. ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ಇವತ್ತು ನೀನು ನಾನು ಉಸಿರಾಡ್ತಾ ಇದ್ರೆ ಇದರ ಹಿಂದೆ ದೇವರು ನಮಗಾಗಿ ಕೊಟ್ಟಂತಹ ಉಡುಗೊರೆ ಅನ್ನುವಂಥದ್ದನ್ನು ಮರಿಬಾಡ್ರಿ. ನಾನು ಆಧ್ಯಾತ್ಮಿಕ ರಕ್ಷಣೆ ಕುರಿತಾಗಿ ಮಾತಾಡ್ತಾ ಇಲ್ಲ, ಅದು ನಂತರವಾಗಿ ಹೇಳ್ತೇನೆ. ನಾವು ಇವತ್ತು ಶಾರೀರಿಕವಾಗಿ ಶರೀರದಲ್ಲಿ ಜೀವದಿಂದ ಇದ್ರೆ ಅಥವಾ ಇರುವಂಥದ್ದು ದೇವರ ಉಡುಗೊರೆ. ಹೀಗಿರಲಾಗಿ ನಾವೇನ್ ಮಾಡಬೇಕು? ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. 35ನೇ ಕೀರ್ತನೆ ಅದರ 18ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಈ ರೀತಿಯಾಗಿ ಬರೆದಿದ್ದಾನೆ, ದಾವೀದನು ಈ ರೀತಿಯಾಗಿ ಬರೆದಿದ್ದಾನೆ, ಆಗ ನಾನು ಮಹಾಸಭೆಯಲ್ಲಿ ನಿನ್ನನ್ನು ಕೊಂಡಾಡುವೆನು, ಬಹುಜನರ ಮುಂದೆ ಸ್ತುತಿಸುವೆನು. ಯಾವಾಗ ದಾವೀದನ ಜೀವಿತದಲ್ಲಿ ಪ್ರತಿಕೂಲಗಳು, ಪ್ರತಿಸಂಧಿಗಳು, ನಾನಾ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು ಅದು ಹೋದಂತಹ ಸಂದರ್ಭದಲ್ಲಿ ದೇವರ ಸಂರಕ್ಷಣೆಯನ್ನ ನೆನಪು ಮಾಡಿಕೊಂಡು
ದಾವೀದ ಹೇಳ್ತಾ ಇದ್ದಾನೆ ಅದರ 17ನೇ ವಾಕ್ಯದಲ್ಲಿ, ಕರ್ತನೇ ಇನ್ನೆಷ್ಟರವರೆಗೆ ಸುಮ್ಮನೆ ನೋಡುತ್ತಾ ಇರುವಿ, ಅವರ ಅಪಾಯದಿಂದ ನನ್ನ ಪ್ರಾಣವನ್ನು ಬಿಡಿಸು, ನನ್ನ ಪರಮ ಪ್ರಿಯ ಪ್ರಾಣವನ್ನು ಆ ಸಿಂಹಗಳ ಬಾಯಿಗೆ ಸಿಕ್ಕದಂತೆ ತಪ್ಪಿಸು. ಅಂದರೆ ದಾವೀದನ ಜೀವಿತದಲ್ಲಿ ಪ್ರಾಣ ಪಕ್ಷಿ ಹಾದು ಹೋಗುವಂತಹ ಅಥವಾ ಪ್ರಾಣ ಪಕ್ಷಿ ಹಾರಿ ಹೋಗುವಂತಹ ಅನೇಕ ಸಂದರ್ಭಗಳು ಬಂದಿತ್ತು. ಆ ಎಲ್ಲ ಸಂದರ್ಭಗಳಲ್ಲಿ ದಾವೀದನನ್ನ ದೇವರೇನ್ ಮಾಡಿದ್ರು? ಸಂರಕ್ಷಣೆ ಮಾಡಿದ್ರು. ಸೊ ಇವೆಲ್ಲವನ್ನ ನೆನೆಸಿಕೊಂಡು ದಾವೀದ ಹೇಳ್ತಾ ಇದ್ದಾನೆ, ನಾನು ಮಹಾಸಭೆಯಲ್ಲಿ ನಿನ್ನನ್ನು ಕೊಂಡಾಡ್ತೇನೆ, ಬಹು ಜನರ ಮುಂದೆ ನಿನ್ನನ್ನು ಸ್ತುತಿಸ್ತೇನೆ. ಪ್ರಿಯರೇ, ಸೊ ನಾವು ದೇವರನ್ನ ಸ್ತುತಿಸುವಂತವರಾಗಿದ್ದೇವ, ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವ, ನಾವು ದೇವರಿಗೆ ಸಲ್ಲತಕ್ಕ ಮಹಿಮೆಯನ್ನ, ದೇವರಿಗೆ ಸಲ್ಲತಕ್ಕ ಗೌರವವನ್ನ, ದೇವರಿಗೆ ಸಲ್ಲತಕ್ಕ ಬಹುಮಾನವನ್ನ ನಾವು ಸಲ್ಲಿಸುವಂತವರಾಗಿದ್ದೇವ. ಅದರ ಕೊನೆ ವಾಕ್ಯದಲ್ಲಿ ದಾವೀದನು ಆಡಿರುವಂಥದ್ದು, ನನ್ನ ನಾಲಿಗೆಯು ನಿನ್ನ ನೀತಿಯನ್ನು ಮಹಿಮೆಯನ್ನು ದಿನವೆಲ್ಲ ವರ್ಣಿಸುವುದು. ಪ್ರಿಯರೇ, ದೇವರಿಂದ ಉಪಕಾರವನ್ನ ಹೊಂದಿಕೊಂಡಿರುವಂಥವನು ದೇವರನ್ನ ಸ್ತುತಿಸುವುದಕ್ಕೆ ಬಾಧ್ಯಸ್ಥನಾಗಿದ್ದಾನೆ. ಸೊ ನಾವೆಲ್ಲರೂ ಒಂದಲ್ಲ ಒಂದು ವಿಧದಲ್ಲಿ ದೇವರಿಂದ ಏನ್ ಮಾಡಿದ್ದೇವೆ? ಉಡುಗೊರೆಗಳನ್ನ ಪಡಕೊಂಡಿದ್ದೇವೆ. ಸೊ ಹೀಗೆ ದೇವರಿಂದ ಉಡುಗೊರೆಯನ್ನ ಪಡಕೊಂಡಿರುವ ನಾವುಗಳು ದೇವರಿಗೆ ಸ್ತೋತ್ರವನ್ನ ಆಗಬೇಕಾದರೆ ನಮ್ಮಲ್ಲಿ ಒಂದು ಕೃತಜ್ಞತೆಯ ಮನೋಭಾವ ಇರಬೇಕು. ನೋಡಿ, ನಾವು ಅನೇಕರನ್ನ ಸಹಾಯಿಸುವಂತ ವ್ಯಕ್ತಿಗಳು, ಒಂದಲ್ಲ ಒಂದು ವಿಧದಲ್ಲಿ ಎಲ್ಲ ವ್ಯಕ್ತಿಗಳು. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ಸಹಾಯ ಮಾಡಿದ ವ್ಯಕ್ತಿ ಏನ್ ಮಾಡ್ತಾರೆ? ಕೃತಜ್ಞತೆ ಇಲ್ಲದವರಾಗಿ ಮಾರ್ಪಡ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ನಮಗೆ ವೇದನೆ ಬರುವಂಥದ್ದು ಮಾನುಷಿಕ ಸಹಜವಾದದ್ದು. ಸೊ ಇದೇ ವಿಚಾರವನ್ನ ನಮ್ಮ ಜೀವಿತದೊಟ್ಟಿಗೆ ನಾವು ಒಮ್ಮೆ ತುಲನೆ ಮಾಡಿಕೊಳ್ಳೋಣ. ಸೊ ದೇವರು ನಮ್ಮ ಜೀವಿತದಲ್ಲಿ ಇಷ್ಟೆಲ್ಲ ಉಪಕಾರಗಳನ್ನ ಮಾಡಿರುವಾಗ, ಸೊ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸದೆ ಹೋದರೆ, ದೇವರಿಗೆ ಸ್ತೋತ್ರವನ್ನ ಸಲ್ಲಿಸದೆ ಹೋದರೆ, ದೇವರಿಗೆ ಎಷ್ಟರ ಮಟ್ಟಿಗೆ ವೇದನೆಯನ್ನ ತರುವಂತದಾಗಿದೆ. ನಾನು ಕೇವಲ 10 ರೂಪಾಯಿ ಸಹಾಯ ಮಾಡಿ ಆ 10 ರೂಪಾಯಿ ಪಡೆದುಕೊಂಡ ವ್ಯಕ್ತಿ ಕೃತಜ್ಞತೆ ಇಲ್ಲದವನಾಗಿದ್ರೆ, ನನಗೆ ಇಷ್ಟೆಲ್ಲ ವೇದನೆಯನ್ನ ತರುವಂತದಾಗಿದ್ರೆ, ಸೊ ನನ್ನ ಪಾಪಗಳಿಗೋಸ್ಕರವಾಗಿ ತನ್ನ ಸ್ವರಕ್ತವನ್ನ ಚೆಲ್ಲಿ, ಸೊ ನನ್ನನ್ನ ದೇವರ ಮಗನನ್ನಾಗಿ ಮಾಡಿ, ಇಷ್ಟೆಲ್ಲ ಜೀವಿತದಲ್ಲಿ, ನನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರು ಅದ್ಭುತಗಳನ್ನ ಮಾಡಿರುವಾಗ, ನಾನು ದೇವರಿಗೆ ನಾನು ದೇವರಿಗೆ ಕೃತಜ್ಞತೆ ಇಲ್ಲದವನಾದರೆ, ಸೊ ದೇವರಿಗೆ ಎಷ್ಟರ ಮಟ್ಟಿಗೆ ದುಃಖವನ್ನ ತರುವಂತದಾಗಿದೆ ಎಂಬುದನ್ನ ಒಮ್ಮೆ ಯೋಚನೆ ಮಾಡಿ. ಪ್ರಿಯರೇ, ಆರಾಧನೆ ಎನ್ನುವಂಥದ್ದು ಭಾನುವಾರದ ದಿನದಲ್ಲಿ ಆಲಯಗಳಿಗೆ ಬಂದು ಕೈ ತಟ್ಟುವಂಥದ್ದಲ್ಲ. ಆರಾಧನೆ ಎನ್ನುವಂಥದ್ದು ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗಿಗಳಾಗುವಂಥದ್ದಲ್ಲ. ಮಾಡಬಾರ್ದು ಅಂತಲ್ಲ, ಮಾಡಬೇಕು. ಈ ಲೋಕದಲ್ಲಿ ನಾವು ಬದುಕಿರುವಾಗ ಒಂದು ಅನ್ಯೋನ್ಯತೆ, ಕ್ರೈಸ್ತರಾದ ನಮಗೆ ಒಂದು ಅನ್ಯೋನ್ಯತೆ ಬಹಳ ಅವಶ್ಯಕತೆ, ವಿ ನೀಡ್. ಆದರೆ ಇದ್ಯಾವುದೂ ಅಲ್ಲ ಆರಾಧನೆ. ಆರಾಧನೆ ಎನ್ನುವಂಥದ್ದು
ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು. ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದು. ನೋಡಿ, ದಾವೀದನ ಕೀರ್ತನೆಯನ್ನ ನೀವು ತೆಗೆದು ನೋಡಿ. ಪ್ರತಿ ಕೀರ್ತನೆಯಲ್ಲಿ ದಾವೀದನು ದೇವರನ್ನ ಸ್ತುತಿಸುವಂಥದ್ದಾಗಿ ನೋಡುತ್ತೇವೆ. ಕೆಲವು ಕೀರ್ತನೆಯಲ್ಲಿ ಆರಂಭದಲ್ಲಿ ವಿಜ್ಞಾಪನೆಗಳೊಟ್ಟಿಗೆ ಪ್ರಾರಂಭ ಮಾಡಿದ್ರೆ ಕೊನೆ ಭಾಗದಲ್ಲಿ ಸ್ತುತಿಯೊಂದಿಗೆ ಕೊನೆಗೊಳಿಸುವಂಥದ್ದಾಗಿ ನೋಡುತ್ತೇವೆ. ಸೊ ಎಲ್ಲ ಭಾಗದಲ್ಲಿ ಕಾಣುವಂಥದ್ದು ದೇವರ ಸಂರಕ್ಷಣೆ, ದೇವರ ಒದಗಿಸುವಿಕೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರನ್ನ ಸ್ತುತಿಸುವಂಥದ್ದು ಅದಕ್ಕಿಂತಲೂ ಮಿಗಿಲಾಗಿರುವಂಥದ್ದು ಪ್ರಿಯರೇ. ಕಾರಣ, ನಮಗೋಸ್ಕರವಾಗಿ ಯೇಸು ಸ್ವಾಮಿ ಕಲ್ವಾರಿಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟು ನಮ್ಮ ಪಾಪಗಳಿಗೆ ಪರಿಹಾರವನ್ನ ಕಲ್ಪಿಸಿ, ಸೊ ಇಲ್ಲದೆ ಹೋಗಿದ್ರೆ ನಮ್ಮ ಪಾಪಗಳಿಗೆ ಪರಿಹಾರವು ಎಂದಿಗೂ ಆಗ್ತಾ ಇರಲಿಲ್ಲ. ಸೊ ದಿನದಿಂದ ದಿನಕ್ಕೆ ನಮ್ಮ ಪಾಪಗಳು ಬೆಳೀತಾ ಹೋಗ್ತಾ ಇತ್ತು. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಪಾಪ ಕ್ಷಮಾಪಣೆಯನ್ನು ಪಡ್ಕೊಂಡಿದ್ದೇವೆ. ಸೊ ಈಗಲೂ ಸಹ ಕರ್ತನೇ, ಪಾಪಿ ನನ್ನನ್ನು ಕ್ಷಮಿಸಿ ಎಂಬುದಾಗಿ ಹೇಳುವುದಾದ್ರೆ ಆತನು ಕ್ಷಮಿಸುವುದಕ್ಕೆ ಸಿದ್ಧನಾಗಿದ್ದಾನೆ. ಸೊ ಹೀಗಿರಲಾಗಿ ನಾವು ಎಷ್ಟರ ಮಟ್ಟಿಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬಾಧ್ಯಸ್ಥರು ಎಂಬುದನ್ನು ನಾವು ಒಮ್ಮೆ ಯೋಚನೆ ಮಾಡಬೇಕಾಗಿದೆ. ಎನ್ನಲ್ಲಿ ಉಕ್ಕುತ್ತೆ ಸ್ತೋತ್ರವು ಸ್ವಾಮಿ, ಎಂದೆಂದು ನಾ ಹಾಡುವೆ, ಜನಿಸಿದ ದಿನದಿಂದ ಈವರೆಗೂ ರಕ್ಷಿಸಿ ಕಾದಿರಿ. ಪ್ರೀತಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನಾವು ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಕಳೆದ ಭಾನುವಾರ ನಾವು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ನಾವು ಧ್ಯಾನ ಮಾಡಿದ್ವಿ. ಕಳೆದ 50 ದಿನಗಳ ಹಿಂದಿನಿಂದ ಇಡೀ ಕ್ರೈಸ್ತ ಸಮೂಹ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನದ ಕುರಿತಾಗಿ ಬಹಳ ಸಂಭ್ರಮದಿಂದ ಆಚರಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಕಳೆದ 56 ದಿನಗಳಿಂದ ಸಭೆಗಳು ತುಂಬಿ ತುಳುಕ್ತಾ ಇತ್ತು. ಯಾವ ಸಭೆಗಳಲ್ಲಿ ನೋಡಿದ್ರೆ ಜನಸಾಗರ. ಆದರೆ ಇಂದಿನಿಂದ ಸಭೆಗಳು ಖಾಲಿ ಉಳಿತಾ ಇರ್ತದೆ. ಇನ್ನು ಸಭೆಗಳು ತುಂಬಬೇಕಾದರೆ ಇನ್ನು ಯೇಸು ಹುಟ್ಟಬೇಕು. ಇವತ್ತು ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ 3 ತಿಂಗಳ ಕಾಲಾವಧಿಗೆ ಮಾತ್ರ ಸೀಮಿತವಾಗಿದೆ. ಒಂದು ವರ್ಷದ ಪ್ರಾರಂಭದಲ್ಲಿ ಬರುವಂತಹ ಯೇಸು ಕ್ರಿಸ್ತನ ಶ್ರಮೆ, ಮರಣ, ಪುನರುತ್ಥಾನ, ತದನಂತರವಾಗಿ ವರ್ಷದ ಕೊನೆ ಭಾಗದಲ್ಲಿ ಬರುವಂತಹ ಯೇಸು ಕ್ರಿಸ್ತನ ಜನನ. ಇವತ್ತು ಕ್ರೈಸ್ತತ್ವ ಕೇವಲ ಈ 2 ವಿಚಾರಗಳಿಗೆ, ಈ 2 ಆಚಾರಗಳಿಗೆ ಮಾತ್ರ ಸೀಮಿತವಾಗಿರುವಾಗ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆಕೊಂಡಿರುವ ದೇವರ ಮಕ್ಕಳಾದ ನಾವುಗಳು ಯಾವ ವಿಧದಲ್ಲಿ ದೇವರನ್ನ ಆರಾಧಿಸುವಂತವರಾಗಿದ್ದೇವೆ ಎಂಬುದನ್ನ ಒಮ್ಮೆ ನಾವು ಯೋಚಿಸಬೇಕಾಗಿದೆ. ಇವತ್ತು ನಾವು ಧ್ಯಾನ ಮಾಡುವಂತಹ ಶೀರ್ಷಿಕೆ ಅನ್ನುವಂಥದ್ದು ನನ್ನ ದೇವರೇ, ಮೈ ಗಾಡ್ ಅಂಡ್ ಮೈ ಲಾರ್ಡ್. ಯೇಸುವಿನ ಶಿಷ್ಯನಾದಂತಹ ತೋಮ ಹೇಳಿದಂತಹ ಒಂದು ಹೇಳಿಕೆ, ನನ್ನ ಸ್ವಾಮಿ, ನನ್ನ ದೇವರು, ಮೈ ಗಾಡ್ ಮೈ ಲಾರ್ಡ್. ಇಡೀ ಕ್ರೈಸ್ತ ಲೋಕ ತೋಮನನ್ನ ಸಂಶಯದ ತೋಮ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಸಂಶಯದ ತೋಮ, ಡೌಟಿಂಗ್ ಥಾಮಸ್. ಕಾರಣ, ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 24-25 ವಾಕ್ಯಗಳಲ್ಲಿ ನಾವು ನೋಡುವಂಥದ್ದು, ಯೇಸು ಬಂದಾಗ
12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೋಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಯಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಸೊ ಈ ಒಂದು ವಾಕ್ಯವನ್ನ ಆಧರಿಸಿ ಇಡೀ ಕ್ರೈಸ್ತ ಲೋಕ ತೋಮನಿಗೆ ಕೊಟ್ಟಂತಹ ಒಂದು ನಿಕ್ನೇಮ್ ಅನ್ನುವಂಥದ್ದು ಸಂಶಯದ ತೋಮ. ಒಂದು ಮಟ್ಟಿಗೆ ಇದು ಸರಿಯಾಗಿರಬಹುದು, ಸರಿಯಾಗದೇ ಇರಬಹುದು, ವಾಟ್ ಎವರ್ ಇಟ್ ಮೇ ಬಿ. ಆದರೆ 8 ದಿನಗಳಾದ ಮೇಲೆ, ಅಂದ್ರೆ ಯೇಸು ಪುನರುತ್ಥಾನ ಹೊಂದಿ ಆ ದಿನ ಸಾಯಂಕಾಲ ಏನು ಮಾಡಿದ್ರು, ಶಿಷ್ಯರನ್ನು ಭೇಟಿಯಾದಾಗ ಸೊ ಅಂದು ತೋಮನು ಇರಲಿಲ್ಲ. ಅದಾಗಿ 8 ದಿನ, ಅಂದ್ರೆ ಈಗಿನ ಲೆಕ್ಕದಲ್ಲಿ ನೋಡ್ರೆ ಈ ದಿನ, ಈ ಭಾನುವಾರ ತಿರುಗಿ ಈ 12 ಮಂದಿ ಶಿಷ್ಯರು, 12 ಮಂದಿಯಲ್ಲಿ ಯೂದ ಇಲ್ಲ, 11 ಮಂದಿ ಶಿಷ್ಯರು ಒಟ್ಟಿಗೆ ಕುಳಿತಿರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಅವರ ನಡುವೆ ಇಳಿದು ಬರ್ತಾ ಇದ್ದಾನೆ. 26ನೇ ವಾಕ್ಯದಲ್ಲಿ ನೋಡುತ್ತೇವೆ, 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ. ನೋಡಿ, ಯೇಸುಸ್ವಾಮಿಯ ಸಂಗಡ 3.5 ವರ್ಷ ಬಹಿರಂಗವಾಗಿ ಪ್ರಯಾಣ ಬಳಸಿದಂತಹ ಶಿಷ್ಯರು ಯೇಸುಸ್ವಾಮಿಯ ಶಿಲುಬೆಯ ಮರಣದ ನಂತರ ಈಗ ಕೋಣೆಯೊಳಗೆ ಅವಿತು ಕುಳಿತುಕೊಂಡಿದ್ದಾರೆ. ನೋಡಿ, ಅಲ್ಲಿ ತನಕ ಏನ್ ಮಾಡ್ತಾ ಇದ್ರು, ನಾ ಮುಂದೆ ಎಂಬುದಾಗಿ ಯೇಸು ಸ್ವಾಮಿಯ ಹಿಂದೆ ಹೋಗ್ತಾ ಇದ್ರು. ಯಾಕೋಬ, ಯೋಹಾನ ಅವ್ರ ಅಮ್ಮನ ಕರ್ಕೊಂಡ್ಬಂದು ಹೇಳ್ತಾ ಇದ್ದಾರೆ, ಸೊ ನಾನು ಒಬ್ಬ ನಿನ್ನ ಬಲಗಡೆ ಕುತ್ಕೊಬೇಕು, ಇನ್ನೊಬ್ಬ ನಿನ್ನ ಎಡಗಡೆ ಕುತ್ಕೊಬೇಕು, ಅನುಗ್ರಹ ಮಾಡು. ತೋಮ ಹೇಳ್ತಾ ಇದ್ದಾನೆ, ಸಾಯ್ಬೇಕಾದ್ರೂ ನಾನು ರೆಡಿಯಾಗಿದ್ದೇನೆ, ಯಾವತ್ತೂ ನಿನ್ನನ್ನು ತಳ್ಳೋದಿಲ್ಲ. ಪ್ರತಿಯೊಬ್ಬ ಶಿಷ್ಯರು ನಾ ಮುಂದು ಎಂಬುದಾಗಿ ಯೇಸುವಿನ ಐಹಿಕ ಕಾಲದಲ್ಲಿ ಮುಂದೆ ನಿಂತಿದ್ದಂತಹ ಶಿಷ್ಯರು ಯೇಸುವಿನ ಮರಣದ ನಂತರವಾಗಿ ಏನ್ ಮಾಡ್ತಾ ಇದ್ದಾರೆ, ಅವಿತು ಕುಳಿತುಕೊಂಡಿದ್ದಾರೆ. 20ನೇ ಅಧ್ಯಾಯದ 19ನೇ ವಾಕ್ಯ, ಅದೇ ದಿವಸ ಅಂದರೆ ವಾರದ ಮೊದಲನೇ ದಿವಸ ಸಂಜೆಯಲ್ಲಿ ಶಿಷ್ಯರು ಭಯದಿಂದ, ಯಾವ ರೀತಿ ಭಯದಿಂದ ಮನೆಯ ಬಾಗಿಲನ್ನು ಮುಚ್ಚಿಕೊಂಡು, ನೋಡಿ ಅನೇಕ ಸಂದರ್ಭದಲ್ಲಿ ನಮ್ಮ ಭಕ್ತಿ ಇಷ್ಟೇ, ಅನೇಕ ಸಂದರ್ಭದಲ್ಲಿ ನಮ್ಮ ನಂಬಿಕೆ ಇಷ್ಟೇ. ನೋಡಿ, ಯೇಸು ಸ್ವಾಮಿಯನ್ನ ಶಿಲುಬೆಗೆ ಹಾಕಿದಂತ ದಿನ ಕೋಣೆಯೊಳಗೆ ಸೇರಿಕೊಂಡಂತಹ ಶಿಷ್ಯರು, ಅಂದ್ರೆ ಗುಡ್ ಫ್ರೈಡೆ ದಿನ ಏನ್ ಮಾಡ್ರು, ಕೋಣೆ ಸೇರ್ಕೊಂಡ್ಬಿಟ್ರು. ಯಾಕಂದ್ರೆ ಯೇಸುವನ್ನ ಊತಾಕುವಂತ ಸಂದರ್ಭದಲ್ಲಿ ಒಬ್ಬ ಶಿಷ್ಯನು ಅಲ್ಲಿರಲಿಲ್ಲ. ಅಲ್ಲಿ ಇದ್ದಂಥದ್ದು ಅರಿಮಥಾಯನಾದ ಯೋಸೇಫ ಮತ್ತೆ ಯಾರು, ನಿಕೋದೇಮ ಮಾತ್ರ. ಅಂದ್ರೆ ಯೇಸುವನ್ನು ಕೈದು ಮಾಡಿದ ನಂತರವಾಗಿ ಯೇಸು ಸ್ವಾಮಿಯ ಸಂಗಡ ನಡೆದಂತಹ ಶಿಷ್ಯರು, ಯೋಹಾನನು ಹೊರತುಪಡಿಸಿ, ಅಲ್ಪ ಕಾಲದ ತನಕ ಪೇತ್ರನು ಹೊರತುಪಡಿಸಿ ಎಲ್ಲರೂ ಏನ್ ಮಾಡಿದ್ದಾರೆ, ಛತರಿ ಹೋಗಿದ್ದಾರೆ. ಈಗ 8 ದಿನ ಆಯ್ತು, 8 + 1 2 10 ದಿನ ಆಯ್ತು. ಈಗಲೂ ಎಲ್ಲಿದ್ದಾರೆ, ಕೋಣೆ ಒಳಗಿದ್ದಾರೆ.
ನೋಡಿ, ಪುನರುತ್ಥಾನ ದಿನದಲ್ಲಿ ಯೇಸು ಪ್ರತ್ಯಕ್ಷನಾದಾಗ ತೋಮನು ಹೊರತುಪಡಿಸಿ ಬಾಕಿ ಎಷ್ಟು ಜನ ಇದ್ರು? 10 ಜನ ಇದ್ರಲ್ಲಿ. ಆ 10 ಜನ ಈಗಲೂ ಇಲ್ಲಿದ್ದಾರೆ, ಕೋಣೆಯೊಳಗೆ ಕೂತ್ಕೊಂಡಿದ್ದಾರೆ. ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯನ್ನು ನೋಡಿ ಸಂತೋಷ ಪಟ್ಟರು. 20ನೇ ವಾಕ್ಯ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆಯು ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಿಮ್ಮನ್ನು ಕಳುಹಿಸಿಕೊಡ್ತೇನೆ ಎಂಬುದಾಗಿ ಹೇಳಿ, ಅವರ ಮೇಲೆ ಪವಿತ್ರಾತ್ಮನನ್ನ ಊದಿ ಅವರಿಗೆ ಕೆಲವು ಅಧಿಕಾರವನ್ನು ಕೊಡ್ತಾ ಇದ್ದಾರೆ. 23ನೇ ವಾಕ್ಯದಲ್ಲಿ, ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆ ಆಗ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತದೆ ಎಂಬ ಒಂದು ದೌತ್ಯವನ್ನ ಕೊಟ್ಟು ಹೋದಾಗ್ಯೂ ಮತ್ತೆ 8 ದಿನದಿಂದ ಇವರು ಕೂತ್ಕೊಂಡಿದ್ದಾರೆ, ಕೋಣೆಯೊಳಗೆ ಕೂತ್ಕೊಂಡಿದ್ದಾರೆ. ಇವತ್ತು ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಕೋಣೆಯೊಳಗೆ ಕುಳಿತುಕೊಳ್ಳುವಂತಹ ಕ್ರೈಸ್ತತ್ವ. ಇವತ್ತು ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಭಾನುವಾರ ಆಲಯಗಳಿಗೆ ಬರುವಂತಹ ಮಾತ್ರ ಕ್ರೈಸ್ತತ್ವ. ನಮ್ಮ ದೈನಂದಿನ ಜೀವಿತದಲ್ಲಿ ಕ್ರಿಸ್ತನ ಗುಣಗಳನ್ನು ನಾವೇನ್ ಮಾಡ್ತಾ ಇಲ್ಲ, ಪ್ರದರ್ಶಿಸುತ್ತಿಲ್ಲ. ಪ್ರಿಯರೇ, ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ನೋಡಿ, 8 ದಿನ ಆಯಿತು, ಶಿಷ್ಯರು ಎಲ್ಲಿದ್ದಾರೆ? ಕೋಣೆಯೊಳಗೆ ಕುಳಿತುಕೊಂಡಿದ್ದಾರೆ. ತೋಮನು ಬಂದ, ತೋಮನು ಇದ್ದಾನೆ. ಅವತ್ತು ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಪ್ರತ್ಯಕ್ಷನಾಗಿ ಹೇಳ್ತಾ ಇದ್ದಾರೆ, ನಿಮಗೆ ಸಮಾಧಾನವಾಗಲಿ. ನಂತರವಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನ ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು. ಸೊ ಇಲ್ಲಿ ಪೇತ್ರನು ತನ್ನ ಕೈಗಳನ್ನ ಹಾಕಿದ್ನೋ ಇಲ್ವೋ ನಮಗೆ ಗೊತ್ತಿಲ್ಲ, ಇಲ್ಲಿ ಬರೆಯಲ್ಪಡಲಿಲ್ಲ. ಆದರೆ ಪೇತ್ರನ ಒಂದು ಸ್ಟೇಟ್ಮೆಂಟ್, ತೋಮನ ಒಂದು ಸ್ಟೇಟ್ಮೆಂಟ್, ಮೈ ಗಾಡ್ ಮೈ ಲಾರ್ಡ್, ನನ್ನ ಸ್ವಾಮಿ ನನ್ನ ದೇವರು. ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯನ್ನ 8 ದಿನಗಳ ತರುವಾಯ ತೋಮನು ನೋಡಿದಾಗ ಅವನ ಜೀವಿತದಲ್ಲಿ ಆದಂತಹ ಸಂಪೂರ್ಣವಾದ ಬದಲಾವಣೆ ಅನ್ನುವಂಥದ್ದು, ಮೈ ಗಾಡ್, ನನ್ನ ದೇವರು, ನನ್ನ ಸ್ವಾಮಿ, ನನ್ನ ದೇವರು. ಇದು ಕ್ರೈಸ್ತತ್ವದ ಮೂಲ ಮುದ್ರೆ ಅನ್ನುವಂಥದ್ದು. ಆದರೆ ಇವತ್ತು ಕ್ರೈಸ್ತತ್ವದ ಮೂಲ ಮುದ್ರೆ ಅನ್ನುವಂಥದ್ದು ಶಾಪ ಬಿಡುಗಡೆ, ರೋಗ ಬಿಡುಗಡೆ, ಆರ್ಥಿಕ ಬಿಡುಗಡೆ. ಇವತ್ತು ಜನರು ಯೇಸು ಸ್ವಾಮಿಯನ್ನ ಆರಾಧಿಸುವುದಕ್ಕೆ ಸಭೆಗಳಿಗೆ ಬರ್ತಾ ಇರುವಂಥದ್ದು ನನ್ನ ಸ್ವಾಮಿ ನನ್ನ ದೇವರು ಎಂಬ ಪೂರ್ಣವಾದ ತಿಳುವಳಿಕೆಯೊಂದಿಗೆ ಅಲ್ಲ. ಬದಲಿಗೆ ಅಲ್ಲಿ ಹೋಗ್ಬಿಟ್ಟು 10 ರೂಪಾಯಿ ಹಾಕ್ಬಿಟ್ರೆ ನಮ್ಗೆ ಕಷ್ಟ ಪರಿಹಾರ ಆಗ್ತತೆ, ಅಲ್ಲಿ ಹೋಗ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ರೆ ನಮಗೆ 1000 ರೂಪಾಯಿ ಸಿಗ್ತತೆ ಎಂಬ ಮೂಢನಂಬಿಕೆಯೊಂದಿಗೆ ಇವತ್ತು ನಮಗೂ ಕೆಲವು ಪುಣ್ಯಕ್ಷೇತ್ರಗಳಿದ್ದಾವೆ. ನಾವು ಹೇಳ್ತೀವಿ ನಮಗೆ ಪುಣ್ಯಕ್ಷೇತ್ರ ಇಲ್ಲ ಅಂತ ಹೇಳ್ಬಿಟ್ಟು, ಆದರೆ ನಮಗೂ ಪುಣ್ಯಕ್ಷೇತ್ರಗಳಿದ್ದಾವೆ. ಕೆಲವು ಪ್ರತ್ಯೇಕವಾದ ಸ್ಥಳಗಳಿಗೆ ಹೋಗ್ಬಿಟ್ಟು ಕೈ ಎತ್ತಿ ಕುತ್ಕೊಬೇಕು, ಅಲ್ಲ ಆಗಲೇ ನಮಗೆ ಬಿಡುಗಡೆ ಸಿಕ್ಕೋದು. ತಮಿಳುನಾಡಿಗೆ ಹೋಗ್ಬಿಟ್ಟ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಪುಣ್ಯಕ್ಷೇತ್ರಗಳು ಬೇಜಾನಿದೆ ಇವತ್ತು ಕ್ರೈಸ್ತರಿಗೆ, ಪ್ರತ್ಯೇಕವಾಗಿ ಪೆಂಟೆಕೋಸ್ಟ್ ಜನರಿಗೆ. ಅಲ್ಲಿ ಮಂಡಿ ಮೇಲೆ ಎತ್ತಬೇಕಂತೆ, ಮೇಲಕ್ಕೆ ಮೆಟ್ಲು, ಅವಾಗ ಬಿಡುಗಡೆ ಸಿಕ್ಕುತ್ತಂತೆ. ನೋಡಿ, ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯನ್ನ ನೋಡಿದಂತಹ ತೋಮ ಹೇಳ್ತಾ ಇದ್ದಾನೆ, ನನ್ನ ಸ್ವಾಮಿ, ಮೈ ಗಾಡ್, ನನ್ನ ದೇವರು, ಮೈ ಲಾರ್ಡ್.
ನೋಡಿ, ಈ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಒಂದು ಪ್ರಖ್ಯಾಪನೆ ತೋಮನಿಗೆ ಯೇಸುವಿನ ಮೇಲಿದ್ದಂತಹ ತೀಕ್ಷ್ಣವಾದ ನಂಬಿಕೆಯನ್ನ ತೋರ್ಪಡಿಸುವಂಥದ್ದಾಗಿದೆ. ನೋಡಿ, ಲೂಕನ ಸುವಾರ್ತೆಯನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ನಾವು ಪ್ರತ್ಯೇಕವಾಗಿ ನಾವು ಹೇಳ್ತೇವೆ ತೋಮ, ಸಂಶಯದ ತೋಮ ಎಂಬುದಾಗಿ. ಲೂಕನ ಸುವಾರ್ತೆಯನ್ನ ನೀವು ಕಲಿಯುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಅವರಿಗೆ ಪ್ರತ್ಯಕ್ಷನಾಗುವಂಥದ್ದಾಗಿ ನಾವು ನೋಡುತ್ತೇವೆ. ಆದರೆ ಪ್ರತ್ಯಕ್ಷನಾದಂತಹ ಯೇಸು ಸ್ವಾಮಿ ಇವರ ಬಳಿಗೆ ಬಂದಂತಹ ಸಂದರ್ಭದಲ್ಲಿ ಇವ್ರು ಏನ್ ಹೇಳಿದ್ರು ಗೊತ್ತಾ? ಇವ್ರೇನ್ ಹೇಳಿದ್ರು? ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ಅವರು ಈ ಸಂಗತಿಗಳನ್ನ ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿಯಾಗಲಿ ಎಂದು ಹೇಳಿದನು. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದ್ದನ್ನು ಭೂತವೆಂದು ಭಾವಿಸಿದರು. ಯಾರು? ತೋಮನು ಹೊರತುಪಡಿಸಿದಂತಹ ಶಿಷ್ಯ ವೃಂದ. ಆದರೆ ಇವರನ್ನು ನಾವು ಸಂಶಯದ ಅಪೊಸ್ತಲರು ಎಂಬುದಾಗಿ ಕರೆಯೋದಿಲ್ಲ. ನಾವು ಕರೆಯುವಂಥದ್ದು ಯಾರನ್ನ? ಸಂಶಯದ ಅಪೊಸ್ತಲ ಎಂಬುದಾಗಿ ತೋಮನನ್ನ. ನೋಡಿ, ಯೇಸು ಸ್ವಾಮಿಯ ಶಿಷ್ಯರು ಯೇಸು ಸ್ವಾಮಿನ 2 ಬಾರಿ ಭೂತ ಎಂಬುದಾಗಿ ನೆನೆಸುವಂಥದ್ದಾಗಿ ನಾವು ನೋಡುತ್ತೇವೆ. ಒಮ್ಮೆ ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಶಿಷ್ಯರು ನೀರಿನಲ್ಲಿ ಒದ್ದಾಡ್ತಾ ಇದ್ದಾರೆ. ಅವರು ಸಂಚಾರ ಮಾಡುತ್ತಿದ್ದಂತಹ ದೋಣಿ ಮುಳುಗುವಂತಹ ಸನ್ನಿವೇಶ. ಯೇಸು ನೀರಿನ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ದೂರದಿಂದ ನೋಡಿದಂತಹ ಇವರು ಏನ್ ಮಾಡಿದ್ರು? ಅಯ್ಯೋ ಭೂತ ಎಂಬುದಾಗಿ ಹೇಳಿದ್ರು. ಯೇಸು ಸ್ವಾಮಿಯ ಸಂಗಡ ನಡೆದಂತಹ ಶಿಷ್ಯ ವೃಂದ ಯೇಸುವನ್ನ ಏನ್ ಹೇಳ್ತಾ ಇದ್ದಾರೆ? ಭೂತ. ಸೊ ಇವ್ರಿಗೇನು ಹೇಳ್ಬೇಕು? ನಾವು ನಂಬಿಕೆಯಲ್ಲಿ ಶ್ರೇಷ್ಠರು ಎಂಬುದಾಗಿ ಕರಿಬೇಕಾ? ನಾವು ತೋಮನನ್ನ ಸಂಶಯದ ತೋಮ ಎಂಬುದಾಗಿ ಕರೆಯೋದಾದ್ರೆ ಇವರನ್ನ ಏನಂತ ಕರಿಬೇಕು? ನೋಡಿ, ಇಲ್ಲಿ ಇವ್ರೇನ್ ಹೇಳ್ತಾ ಇದ್ದಾರೆ? ಭೂತ ಎಂಬುದಾಗಿ. ಸೊ ಇವರ ಪರಿಸ್ಥಿತಿಯನ್ನ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಕೈ ನೋಡ್ರಿ, ನನ್ನ ಕಾಲು ನೋಡ್ರಿ, ನನ್ನನ್ನು ಮುಟ್ಟಿ ನೋಡ್ರಿ. ಅದು ಮಾತ್ರವಲ್ಲ, ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸ ಉಂಟು, ಎಲುಬು ಉಂಟು, ಅವು ಭೂತಕ್ಕಿಲ್ಲ. ನೋಡಿ, ಎಷ್ಟೆಲ್ಲ ಯೇಸು ಸ್ವಾಮಿ ಹೇಳ್ಕೊಡ್ಬೇಕಾಯ್ತು ಇವರಿಗೆ. ಈ 10 ಜನ ಹೇಳ್ತಾ ಇದ್ದಾರೆ ಭೂತ. ಯೇಸು ಸ್ವಾಮಿ ಹೇಳ್ತಾ, ನೋಡ್ರಪ್ಪ, ನನ್ನ ಕೈ ನೋಡ್ರಪ್ಪ, ನನ್ನ ಕಾಲು ನೋಡ್ರಪ್ಪ, ನನಗೆ ಬೇಕಾದ್ರೆ ಮುಟ್ಟು ನೋಡ್ರಿ, ನನಗೆ ಮಾಂಸ ಉಂಟು, ನನಗೆ ಎಲುಬು ಉಂಟು, ಆದ್ರೆ ಭೂತಕ್ಕೆ ಯಾವುದೂ ಇಲ್ಲ. ಆದಾಗ್ಯೂ ಅವರು ನಂಬದೆ ಹೋದ್ರು. ಆಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಒಂದು ಕೆಲಸ ಮಾಡಿ, ತಿನ್ನಕ್ಕೇನಾದ್ರೆ ಕೊಡಿ, ತಿಂದು ತೋರಿಸ್ತೀನಿ. ಆಗ ನಂಬುದ್ರು. ಯಾರು? ಸೋ ಕಾಲ್ಡ್ ಅಪೋಸ್ಟಲ್ಸ್. ಆದ್ರೆ ಪೇತ್ರ ಪಾಪ ಹೇಳ್ದ, ನೋಡಪ್ಪ, ನಾನು ಮುಟ್ಟು ನೋಡದೆ ನಾನು ನಂಬೋದಿಲ್ಲ. ನೋಡಿ, ಮಾರ್ಕನ ಸುವಾರ್ತೆಯಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಮಾರ್ತಳಿಗೆ ಹೇಳ್ತಾ ಇದ್ದಾಳೆ, ನೀನು ಹೋಗಿ ಹೇಳು, ಎದ್ದು ಬಂದಿದ್ದೇನೆ ಎಂಬುದಾಗಿ. ಇದನ್ನು ಮಾರ್ತಾ ಏನು ಮಾಡಿದ್ಲು? ಓಡೋಗಿ ತನ್ನ ಶಿಷ್ಯರಿಗೆ ತಿಳಿಸ್ಲು. ಮಾರ್ಕ 16:9-10 ವಾಕ್ಯ. ಆಕೆ ಹೋಗಿ ಅದನ್ನು, ಆತನು ಕಾಣಿಸಿಕೊಂಡದ್ದನ್ನು ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದರು. ಅವರು ನಂಬಲಿಲ್ಲ. ಯಾರು ನಂಬಲಿಲ್ಲ? ಶಿಷ್ಯರು ನಂಬಲಿಲ್ಲ. ನೋಡಿ, ತೋಮನ
ಕುರಿತಾಗಿ ನಾವು ಕಲಿಯುವಂತಹ ಸಂದರ್ಭದಲ್ಲಿ ತೋಮ ಒಬ್ಬ ಸೂಕ್ಷ್ಮ ಜೀವಿಯಾಗಿದ್ದ, ಒಬ್ಬ ಸೂಕ್ಷ್ಮತೆಯುಳ್ಳ ವ್ಯಕ್ತಿಯಾಗಿದ್ದ. ಪೇತ್ರನಂತೆ ಆತುರದ ವ್ಯಕ್ತಿಯಾಗಿರಲಿಲ್ಲ. ಯಾಕೋಬ ಯೋಹಾನರಂತೆ ಅಧಿಕಾರ ಮೋಹಿಯಾಗಿರಲಿಲ್ಲ. ಯೂದನಂತೆ ಕದಿಯುವಂತ ವ್ಯಕ್ತಿಯಾಗಿರಲಿಲ್ಲ. ಆದರೆ ಒಂದು ಸೂಕ್ಷ್ಮತೆ ಇರುವಂತಹ ವ್ಯಕ್ತಿ. ಸೊ ನಮ್ಮಲ್ಲಿಯೂ ಕೆಲವು ಸೂಕ್ಷ್ಮ ವ್ಯಕ್ತಿಗಳು ಇರ್ತಾರೆ. ಸೊ ಇಂಥವ್ರ ಹತ್ರ ನಾವು ಏನು ಹೇಳೋಕ್ಕಾಗಲ್ಲ. ಅವರಿಗೆ ಗೊತ್ತಿರೋದು ಒಂದೇ ಅಳಕ್ಕೆ, ಬೇರೆ ಏನು ಗೊತ್ತಿಲ್ಲ. ಆದರೆ ಕೆಲವರು ಡ್ರಾಮಾದಿಂದ ಆಳ್ತಾರೆ, ಅದು ಬೇರೆ ಇದೆ. ಸೂಕ್ಷ್ಮ ವ್ಯಕ್ತಿ ಎಂಬುದು ತೋರಿಸೋಕ್ಕೋಸ್ಕರವಾಗಿ ನೋಡಿ, ಯೇಸು ಸ್ವಾಮಿ ಮರಣ ಆಯ್ತು. ತೋಮನಿಗೇನಾಯ್ತು? ಅವನ ತಲೆ ಮೇಲೆ ಸಿಡಿಲು ಬರ್ದಂಗೆ ಆಗ್ಬಿಡ್ತು. ನೆಕ್ಸ್ಟ್ ಮುಂದೇನ್ ಮಾಡಬೇಕು? ಯಾಕಂದ್ರೆ 3.5 ವರ್ಷ ಯೇಸು ಸ್ವಾಮಿಯ ಸಂಗಡ ಸಂಚಾರ ಮಾಡಿದ್ದಾನೆ. ಯೇಸು ಸ್ವಾಮಿ ಮಾಡಿದಂತ ಅದ್ಭುತಗಳನ್ನು ನೋಡಿದ್ದಾನೆ. ಆದರೆ ಪುನರುತ್ಥಾನದ ಕುರಿತಾಗಿ ಒಂದು ಪೂರ್ಣವಾದ ಚಿತ್ರಣ ಅವರಿಗೆ ಗೊತ್ತಿಲ್ಲ. ನೋಡಿ, ಯೇಸು ಸ್ವಾಮಿಯ ಐಹಿಕ ಸೇವೆಯ ಸಂದರ್ಭದಲ್ಲಿ ನಾಯಿನಂಬ ಊರಿಗೆ ಹೋದಂತಹ ಸಂದರ್ಭದಲ್ಲಿ ಸತ್ತಂತಹ ಒಬ್ಬ ಯೌವನಸ್ಥನನ್ನ ಹೊತ್ತುಕೊಂಡು ಬರುವಂಥದ್ದನ್ನ, ಯೇಸು ಅವನ ಬಳಿಗೆ ಹೋಗಿ ಅವನಿಗೆ ಜೀವವನ್ನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆದ್ರೆ ನಂತರವಾಗಿ ಆ ವ್ಯಕ್ತಿ ಸತ್ತೋಗ್ಬಿಟ್ಟ. ಪುನರುತ್ಥಾನ ಮತ್ತು ಪುನರ್ಜೀವನಕ್ಕೆ ನಡುವೆ ವ್ಯತ್ಯಾಸ ಇದೆ. ಸತ್ತಂತಹ ವ್ಯಕ್ತಿ ಬದುಕಿರುವಂಥದ್ದನ್ನ ತೋಮ ನೋಡಿದ್ದಾನೆ. ಇನ್ನೇನು ಯೇಸು ಸ್ವಾಮಿ ಶಿಲುಬೆಯನ್ನು ಏರುವುದಕ್ಕಿಂತ ಸ್ವಲ್ಪ ದಿನ ಮುಂಚೆ ಬೆತಾನ್ಯದಲ್ಲಿ ಸತ್ತು 4 ದಿನವಾಗಿದ್ದ ಲಾಜರನನ್ನ ಯೇಸು ಸ್ವಾಮಿ ಎಬ್ಬಿಸಿರುವಂಥದ್ದನ್ನು ನೋಡಿದ್ದಾನೆ. ಆದರೆ ಪುನರ್ಜೀವನ ಕುರಿತಾಗಿ ಗೊತ್ತು, ಅದು ಪುನರುತ್ಥಾನದ ಕುರಿತಾಗಿ ಪೂರ್ಣವಾದ ಗ್ರಹಿಕೆ ಏನ್ ಮಾಡಲಿಲ್ಲ. ತೋಮನಿಗೆ ಮಾತ್ರ ಅಲ್ಲ, ಈ ಶಿಷ್ಯರಿಗೂ ಇರಲಿಲ್ಲ. ಇಂದು ನಮಗೆ ಯೇಸು ಕ್ರಿಸ್ತನ ಕುರಿತಾಗಿ ಪೂರ್ಣವಾದ ಗ್ರಹಿಕೆ ಇಲ್ಲ. ನಾನು ಸಾಧಾರಣವಾಗಿ ಹೇಳೋ ರೀತಿಯಲ್ಲಿ ಎಲ್ಲೋ ಒಂದು ಕೂಗ್ತು, ನಾವು ಕೂಗ್ತಾ ಇದ್ದೀವಿ, ವರ್ಷ ಮುಗೀತು. ನೋಡಿ, ಈ ಸೂಕ್ಷ್ಮತೆ ಇರುವಂತಹ ತೋಮ ಏನ್ ಮಾಡ್ದ? ಯೇಸುವಿನ ಅಭಾವದಲ್ಲಿ he don't know what to do. ಸೊ ನನ್ನ ಒಂದು ರೀತಿಯಲ್ಲಿ ಹೇಳಿದ್ರೆ, ಅಥವಾ ನನ್ನ ಒಂದು ಅಸಂಪ್ಷನ್ ಅಲ್ಲಿ ಹೇಳಿದ್ರೆ, ಇವರೆಲ್ಲ ಏನ್ ಮಾಡಿರ್ತಾರೆ? ಸೋಮರನ್ನ ಸೈಡ್ ಲೈನ್ ಮಾಡ್ಬಿಟ್ಟಿರ್ತಾರೆ. ಸೊ ಇವತ್ತು ಹಂಗೆ ತಾನೆ, ಯಾರಾದ್ರೂ ಸತ್ಯಕ್ಕೋಸ್ಕರವಾಗಿ ನಿಂತ್ರೆ ಇವತ್ತು ಸಮೂಹ ಏನ್ ಮಾಡ್ತದೆ? ಸೈಡ್ ಲೈನ್ ತಳ್ಬಿಡ್ತಾರೆ. ಯಾಕಂದ್ರೆ ಇವತ್ತು ಡ್ರಾಮಾ ಮಾಡೋರಿಗೆ ಎಷ್ಟು ಮಾರ್ಕೆಟ್ ಜಾಸ್ತಿ. ಇವತ್ತು ಯಥಾರ್ಥವಾಗಿ ದೇವರ ವಾಕ್ಯವನ್ನು ಸಾರುವಂಥವರಿಗೆ ಮಾರ್ಕೆಟ್ ಇಲ್ಲ. ಸೊ ಮಾರ್ಕೆಟ್ ಎಂಬುದಾಗಿ ನಾನು ಹೇಳುವಂಥದ್ದು ಹಣದ ವಿಚಾರವಾಗಿ ಅಲ್ಲ. ಸೊ ಪೀಪಲ್ ವಿಲ್ ನೆವರ್ ರೆಕಗ್ನೈಸ್ ದೆಮ್. ಯಾಕಂದ್ರೆ ಜನನು ಇವತ್ತು ಏನು ಕಪಟದ ಭಕ್ತಿಯ ವೇಷವನ್ನು ಇಟ್ಕೊಂಡಿದ್ದಾರೆ. ಸೊ ಈ ಕಪಟದ ಭಕ್ತಿಯ ವೇಷವನ್ನು ಧರಿಸಿಕೊಂಡಿರುವ ಈ ಕ್ರೈಸ್ತರಿಗೆ ಈ ಕಪಟವನ್ನ ಆಡುವಂತಹ ಪಾಸ್ಟರ್ಗಳು ಬೇಕಾಗಿದೆ. ಸಿನ್ಸಿಯಾರಿಟಿ, ದಿಸ್ ಇಸ್ ನೋ ವ್ಯಾಲ್ಯೂ ಫಾರ್ ಸಿನ್ಸಿಯಾರಿಟಿ. ಯಥಾರ್ಥತ್ವಕ್ಕೆ ಯಾವ ಬೆಲೆ ಇಲ್ಲದ ಒಂದು ಕಾಲಘಟ್ಟ. ಸೊ ನಾನು ನೆನೆಸ್ಕೊಳ್ತೇನೆ, ತೋಮನಿಗೆ ಆ ರೀತಿಯಾದಂಥ ಒಂದು ಅನುಭವ ಆಗಿರಬೇಕು. ಸೊ ಇಲ್ಲದೆ ಹೋದ್ರೆ ತೋಮ ಇವರನ್ನ ಬಿಟ್ಟು ಬೇರೆ ಕಡೆ ಹೋಗುವುದಕ್ಕೆ ಚಾನ್ಸಸ್ಸೇ ಇಲ್ಲ. ದರ್ ಇಸ್ ನೋ ಚಾನ್ಸ್. ಯಾಕಂದ್ರೆ 3.5 ವರ್ಷ ಈ ಗುಂಪಿನ ಸಂಗಡ ಇದ್ದಂತಹ ವ್ಯಕ್ತಿ ಒಂದು ದಿನ ಇವರನ್ನ ಬಿಟ್ಟು ಹೋದ ಅಂತ ಹೇಳಿದ್ರೆ ಇದರ ಹಿಂದೆ ಏನಿರ್ತದೆ? ಯಾಕಂದ್ರೆ ಇವ್ರು ಯಾರು? ಇವರೆಲ್ಲರೂ ಮನುಷ್ಯರೇ. ಸೊ ಇದರ ಹಿಂದೆ ಏನಾದರೂ ಒಂದು ಇರಬೇಕು, ವಾಟ್ ಎವರ್ ಇಟ್ ಮೇ ಬಿ. ಸೊ ಈ ಲೆಫ್ಟ್ ಅಲೋನ್ ಹೋಗಿ ಯೋಚನೆ ಮಾಡ್ತಾ ಕೂತಿರ್ತಾನೆ, ಏನಪ್ಪ ಮಾಡ್ಲ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಪಾಪ. ಬಹಳ ಚಿಂತಾಕುಲನಾಗಿ ಎಲ್ಲೋ ಒಂದು ಮೂಲೆ ಕುತ್ಕೊಂಡ್ಬಿಟ್ಟ.
ಕೊನೆಯದಾಗಿ ಏನಾದರೂ ಆಗಲಿ ಅಂತ ಹೇಳ್ಬಿಟ್ಟು ಪಾಪ ವಾಪಸ್ ಬಂದ ಇಲ್ಲಿಗೆ ನೋಡೋಣ. ಸೊ ಅಲ್ಲಿ ಇವ್ರು ಹೇಳುವಂಥದ್ದು, ನಾವು ಗುರುವನ್ನು ನೋಡಿದ್ವಿ. ಪೇತ್ರ, ಪೌಲ, ತೋಮನ ಒಂದೇ ಒಂದು, ಸೊ ಐ ವಾಂಟ್ ಟು ಸಿ. ಯಾಕೆಂದ್ರೆ ನನಗೆ ಗೊತ್ತಾಗಬೇಕು. ಯಾಕಂದ್ರೆ ಪುನರುತ್ಥಾನದ ಅನುಭವ ಅನ್ನುವಂಥದ್ದು ಪ್ರಪ್ರಥಮ ಬಾರಿಗೆ ಅದು. ನಾನು ಹೇಳ್ದಲ್ಲ, ಹಳೆ ಒಡಂಬಡಿಕೆಯಲ್ಲಿ ಎಲಿಯ ಸತ್ತಂತಹ ಯವನಸ್ಥನನ್ನ ಎಬ್ಬಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಮ್ಮೆ ಕೆಲವು ವ್ಯಕ್ತಿಗಳು ಸತ್ತಂತಹ ವ್ಯಕ್ತಿಯನ್ನೇ ಎತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಶತ್ರುಗಳು ಬರುವುದನ್ನು ನೋಡಿ ಅವನ ಶವವನ್ನು ಏನು ಮಾಡಿದ್ರು, ಬಿಸಾಕ್ಬಿಟ್ರು. ಅದು ಎಲೀಷನ ಎಲೀಷನ ಗೋರಿಯ ಮೇಲೆ ಬಿದ್ದಾಗ ಅವ ಜೀವವನ್ನು ಹೊಂದ್ಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಅವರೆಲ್ಲ ಸತ್ತಂತವ್ರು ಬದುಕಿದ್ರು. ಆದ್ರೆ ಬದುಕಿದಂಥವ್ರು ಏನ್ ಮಾಡಿದ್ರು, ತಿರುಗಿ ತಿರೋಗ್ಬಿಟ್ರು, ಸತ್ತೋಗ್ಬಿಟ್ರು. ಆದ್ರೆ ಪುನರುತ್ಥಾನ ಅನ್ನುವಂಥದ್ದು ಸಂಪೂರ್ಣವಾಗಿ ವ್ಯತ್ಯಾಸಕರವಾಗಿರುವಂಥದ್ದು. ಇದನ್ನ ಕುರಿತಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಆ ಶಿಷ್ಯನಿಗೆ ಅಂದು ಸಾಧ್ಯ ಇರಲಿಲ್ಲ. ಸೊ ಅದರಿಂದಲೇ ತೋಮ ಹೇಳ್ದ, ನಾನು ಕೈ ಹಾಕದೆ, ನಾನು ಮುಟ್ಟಿ ನೋಡದೆ ನಂಬೋದಿಲ್ಲ. ಆದರೆ 8 ದಿನಗಳಾದ ಮೇಲೆ ತೋಮ ಕುಳಿತಿರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಬಂದು ಅವನಿಗೆ ಹೇಳಿದ್ದು, ಟಚ್ ಮೀ. ಸೊ ಅಲ್ಲಿ ಯೇಸು ಸ್ವಾಮಿ ಹೇಳುವಂತಹ ಒಂದು ಮಾತು, ನಂಬದವನಾಗಿರಬೇಡ. ಸೊ ನಾವೇನ್ ಮಾಡ್ತೇವೆ, ಕೆಲವು ವಿಚಾರಗಳನ್ನ ಬಿಟ್ಟು ಬೇರೆ ಕೆಲವು ವಿಚಾರಗಳನ್ನ ತೆಗೆದುಕೊಂಡು ತೋಮನನ್ನ ಸಂಶಯ ಎಂಬುದಾಗಿ ಸಾಬೀತುಪಡಿಸುವುದಕ್ಕೆ ನಾವು ಪ್ರಯತ್ನ ಪಡುವಂತವರಾಗಿದ್ದೇವೆ. ಪ್ರತ್ಯೇಕವಾಗಿ ಪ್ರಸಂಗ ಮಾಡುವಂತ ನಾವುಗಳು ವಿಶ್ವಾಸಿಗಳಾದಂಥವರಿಗೆ ನೀವು ಅಪನಂಬಿಗಸ್ತರು ಎಂಬುದಾಗಿ, ನೀವು ನಂಬಿಕೆ ಇಲ್ಲದವರು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಪ್ರಯತ್ನ ಪಡ್ತೇವೆ. ಕಾರಣ ಇಷ್ಟ, ನಾವು ಹೇಳ್ತೇವೆ ಅದು ಸಿಕ್ಕುತ್ತೆ, ಇದು ಸಿಕ್ಕುತ್ತೆ, ಕೊನೆಗೆ ಸಿಕ್ಕಲ್ಲ. ಬಟ್ ನಾನು ಹೇಳಿದ್ದು ಪ್ರೂವ್ ಮಾಡ್ಬೇಕಲ್ಲ ನನಗೆ. ಅದಕ್ಕೆ ನಾವೇನ್ ಮಾಡ್ತೇವೆ, ನಿಮ್ಮ ತಲೆ ಮೇಲೆ ಹಾಕ್ಬಿಡ್ತೇವೆ, ನಿಮಗೆ ನಂಬಿಕೆ ಇಲ್ಲ, ನೀವು ತೋಮಂತರ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು ಪ್ರಾರಂಭದಲ್ಲಿ ಹೇಳ್ತಾನೆ, ನಂಬದವನಾಗಿರಬೇಡ, ನಂಬುವವನಾಗು. ನಂಬದವನಾಗಿರಬೇಡ. ಕಾರಣ ಯೇಸು ಸ್ವಾಮಿ ಮುಂಚಿತವಾಗಿ ಹೇಳಿದ್ದಾನೆ. ಯೇಸು ಸ್ವಾಮಿ ಮುಂಚಿತವಾಗಿ ಏನು ಹೇಳಿದ್ರು, ಸೊ ನಾನು 3ನೇ ದಿನದಲ್ಲಿ ಪುನರುತ್ಥಾನವನ್ನ ಹೊಂದುತ್ತೇನೆ. ಆನ್ ಥರ್ಡ್ ಡೇ ಐ ವಿಲ್ ರೈಸ್ ಅಪ್. ಸೊ ಇದನ್ನ ಆಧಾರವಾಗಿಟ್ಟುಕೊಂಡು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಂಬದವನಾಗಿರಬೇಡ. ಸೊ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನೋಡಿ, ಯೇಸು ಸ್ವಾಮಿ ಬಂದ್ಬಿಟ್ಟು ಹೋದ್ರು, ಈ 10 ಜನ ನೋಡಿದ್ರು. ಈ 10 ಜನರ ಸಾಕ್ಷಿಯನ್ನ ನೋಡಿ. ಯೇಸು ಸ್ವಾಮಿ ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಏನ್ ಮಾಡ್ದ, ಅವರಿಗೆ ತನ್ನ ಕೈಗಳನ್ನ, ತನ್ನ ಪಕ್ಕೆಯನ್ನ ತೋರಿಸ್ದ. ನೋಡಿ, ಯಾಕಂದ್ರೆ ಲೂಕ ಚೆನ್ನಾಗಿ ಬರ್ತಿದ್ದಾನೆ. ಲೂಕ ಬರೆದಿರುವಂಥದ್ದು ಇವರು ಯೇಸುವನ ಭೂತ ಎಂಬುದಾಗಿ ಹೇಳಿದ್ರು. ಆದರೆ 8 ದಿನಗಳಾದ ಮೇಲೆ ತೋಮನು ಅವರ ಸಂಗಡ ಇದ್ದಂತ, ಅಥವಾ ಅದಾದ ಮೇಲೆ ತೋಮನು ಬಂದಂತಹ ಸಂದರ್ಭದಲ್ಲಿ ಇವರು ಹೇಳಿದಂತ ಸಾಕ್ಷಿ ಏನು ಗೊತ್ತಾ? ಇವರೇನು ಹೇಳಿದ್ರು? 25ನೇ ವಾಕ್ಯ, ನಾವು ಸ್ವಾಮಿಯನ್ನು ನೋಡಿದ್ದೇವೆ. ಅಷ್ಟೇ ಹೇಳಿತು. ನೋಡಪ್ಪ, ನಾವು ಎದುರ್ಕೊಂಡು ಕೂತ್ಕೊಂಡಿದ್ವಿ ಇಲ್ಲಿ. ತಕ್ಷಣ ಸ್ವಾಮಿ ಬಂದರು, ಕೈ ತೋರಿಸಿದ್ರು. ಸ್ಟಾರ್ಟಿಂಗ್ ಏನು ಹೇಳಿದ್ರು? ನಿಮಗೆ ಸಮಾಧಾನವಾಗಲಿ ಅಂತ ಹೇಳಿದ್ರು. ಆಮೇಲೆ ಕೈ ತೋರಿಸಿದ್ರು, ಪಕ್ಕೆ ತೋರಿಸಿದ್ರು ಅಂತ ಹೇಳಿದ್ರೆ ಈ ತೋಮ ಈ ಮಾತನ್ನ ಹೇಳ್ತಾ ಇರಲಿಲ್ಲ. ನಾನು ಆತನ ಕೈಗಳಲ್ಲಿ
ನೋಡಿ ಆತನ ಪಕ್ಕೆಯಲ್ಲಿ ಕೈ ಹಾಕದೆ ಹೊರತು ನಂಬುವುದಿಲ್ಲ ಎಂಬುದಾಗಿ ಹೇಳ್ತಾ ಇರಲಿಲ್ಲ. ಅಂದ್ರೆ ಸಾಕ್ಷಿ ಹೇಳಿದಂತಹ ಶಿಷ್ಯರ ಸಾಕ್ಷಿ ಅರ್ಧಂಬರ್ಧವಾದಂತಹ ಸಾಕ್ಷಿಯಾಗಿತ್ತು. ಇವತ್ತು ನಾವು ಯೇಸು ಕ್ರಿಸ್ತನನ್ನ ಪರಿಚಯಪಡಿಸುವಂಥದ್ದು ಅರ್ಧಂಬರ್ಧ. ನಾವು ಯೇಸು ಸ್ವಾಮಿಯನ್ನು ರಕ್ಷಕ ಎಂಬುದಾಗಿ ನಾವು ಪರಿಚಯಪಡಿಸೋದಿಲ್ಲ. ನೋಡಿ, ಯೇಸು ಸ್ವಾಮಿಯ ಜನನದ ಸಂದರ್ಭದಲ್ಲಿ ಹೇಳಿದ್ದು, ಆತನೇ ಅವರ ಜನರ ಪಾಪಗಳನ್ನು ಬಿಡಿಸಿ ಕಾಯ್ತಾನೆ. ಮತ್ತಾಯ 1 ಬರೆಯಲ್ಪಟ್ಟಿರುವಂಥದ್ದು, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ. ನಾವು ಪರಿಪೂರ್ಣವಾದ ಸುವಾರ್ತೆಯನ್ನು ಸಾರೋದಿಲ್ಲ. ನೋಡಿ, ಯೇಸು ಸ್ವಾಮಿ ಹೇಳಿದಂಥದ್ದು, ನಾನು ಹೋಗ್ತಾ ಇದ್ದೇನೆ, ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಕ್ಕೆ ಹೋಗ್ತಾ ಇದ್ದೇನೆ, ಸ್ಥಳ ಸಿದ್ಧವಾದ ಮೇಲೆ ತಿರುಗಿ ಬರ್ತೇನೆ, ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಅಂದ್ರೆ ನಿತ್ಯತ್ವ. ನೋಡಿ, ನಾವು ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಾಗ ರಕ್ಷಣೆಯ ಭಾಗವನ್ನು ಮಾತಾಡೋದಿಲ್ಲ. ನಾವು ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವಾಗ, ಪರಿಚಯ ಪಡಿಸುವಾಗ ಪವಿತ್ರ ಜೀವಿತದ ಕುರಿತಾಗಿ ಮಾತಾಡೋದಿಲ್ಲ. ನಾವು ಯೇಸು ಕ್ರಿಸ್ತನ ಕುರಿತಾಗಿ ಮಾತನಾಡುವಾಗ ನಿತ್ಯತ್ವದ ಕುರಿತಾಗಿ ಮಾತಾಡೋದಿಲ್ಲ. ಮತ್ತು ನಾವೇನು ಹೇಳ್ತೀವಿ, ನೀವಿಲ್ಲಿ ಬಂದ್ಬಿಟ್ರೆ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದ ತನಕ ಎಲ್ಲಿ ನೀವು ಓದಿ ನೋಡಿದ್ರೇನು ಅಂತಹ ಒಂದು ಪದವನ್ನು ನಾವು ಕಾಣೋದಿಲ್ಲ, ಎಲ್ಲೂ ಇಲ್ಲ, ಹಳೆ ಒಡಂಬಡಿಕೆಯಲ್ಲಿ ಇಲ್ಲ. ನಾವು ಹೇಳ್ತೇವೆ ಅಬ್ರಹಾಮನ ಆಶೀರ್ವಾದ. ಏನು ಅಬ್ರಹಾಮನ ಆಶೀರ್ವಾದ? ನೋಡಿ, ಇಸ್ರಾಯೇಲ್ ಮಕ್ಕಳನ್ನ ದೇವರು ಕಾನಾನ್ ದೇಶಕ್ಕೆ ಸೇರಿಸಿದ ಸಂದರ್ಭದಲ್ಲಿ ಹೇಳಿದಂಥದ್ದು, ನೀವು ನನ್ನ ಮಾತುಗಳಿಗೆ ವಿಧೇಯರಾದರೆ ಸೋ ಅಂಡ್ ಸೋ ಬ್ಲೆಸ್ಸಿಂಗ್ಸ್ ಅಷ್ಟೇ. ಇವತ್ತು ನಾವು ಯೇಸು ಕ್ರಿಸ್ತನನ್ನ ಇತರರಿಗೆ ಪರಿಚಯ ಪಡಿಸುವಂಥದ್ದು ನಮ್ಮ ರಕ್ಷಕ ಎಂಬುದಾಗಿ ಅಲ್ಲ. ನಾವು ಯೇಸು ಕ್ರಿಸ್ತನನ್ನ ಪರಿಚಯ ಪಡಿಸುವಂಥದ್ದು ಆತನು ನಮ್ಮಿಂದ ಒಂದು ನೀತಿಯುಕ್ತ ಜೀವಿತವನ್ನ ಎದುರು ನೋಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲ. ನಾವು ಯೇಸು ಕ್ರಿಸ್ತನನ್ನ ಪರಿಚಯ ಪಡಿಸುವಂಥದ್ದು ಆತನು ನಮಗೆ ನಿತ್ಯ ಜೀವವನ್ನು ಕೊಡ್ತಾನೆ ಎಂಬುದಾಗಿ ಅಲ್ಲ. ಬದಲಿಗೆ ನಾವು ಯೇಸು ಕ್ರಿಸ್ತನನ್ನ ಪರಿಚಯ ಪಡಿಸುವಂಥದ್ದು ಏನು, ಇಲ್ಲಿ ಬಂದ್ರೆ ಸಾಕು ನಿಮ್ಮ ಕಷ್ಟ ಪರಿಹಾರ ಆಗ್ತದೆ. ಜನರ ಕಷ್ಟ ಪರಿಹಾರ ಆಗುತ್ತೋ ಗೊತ್ತಿಲ್ಲ, ಬಟ್ ಹೇಳುವಂತಹ ನಮ್ಮ ಕಷ್ಟ ಪರಿಹಾರ ಆಗ್ಬಿಡ್ತದೆ. ಯಾಕಂದ್ರೆ ಈ ತರ ಒಂದು 10 ಜನ ಸಿಕ್ಬಿಟ್ರೆ 1000 ಪೀಕಿದ್ರೇನು 10,000 ರೂಪಾಯಿ ನಮ್ಮ ಜೋಬಿಗೆ ಬಂದ್ಬಿಡ್ತದೆ. ನಮ್ಮ ಕಷ್ಟ ಪರಿಹಾರ ಆಗುತ್ತೆ. ಪ್ರಿಯರೇ, ಹೌ ವಿ ನೋಡಿ, ಇವು ನೋಡಿ, ಈ ಶಿಷ್ಯಂದಿರು ನೋಡಿ, ಸೊ ಯೇಸು ಸ್ವಾಮಿ ಅವರಿಗೆ ಕೈ ತೋರಿಸಿದ್ರು, ಯೇಸು ಸ್ವಾಮಿ ಪಕ್ಕೆ ಎಲುಬು ತೋರಿಸಿದ್ರು, ಯೇಸು ಸ್ವಾಮಿ ಮಾತನಾಡಿದ್ರು ಅವ್ರ ಸಂಗಡ. ಆದರೆ ಇದು ಯಾವುದನ್ನು ಇವ್ರು ಹೇಳ್ತಾ ಇಲ್ಲ. ಇವ್ರು ಹೇಳುವಂಥದ್ದು ಏನು, ಇಷ್ಟೇ, ನಾವು ಸ್ವಾಮಿಯನ್ನು ನೋಡಿದ್ವಿ, ಅಷ್ಟೇ, ಮುಗೀತು. ನೋಡಪ್ಪ, ಪುನರುತ್ಥಾನ ಅದರ ಕುರಿತಾಗಿಯೇ ಇವರಿಗೆ ಒಂದು ರೀತಿಯ ಸಂಶಯ. ಆ ಸಂಶಯವನ್ನ ಪರಿಹರಿಸುವ ರೀತಿಯಲ್ಲಿ ಹೇಳ್ಬೇಕಾಗಿತ್ತು. ಇವ್ರೇನು ಹೇಳ್ಬೇಕಾಗಿತ್ತು, ನಾವು ಕೂತಿದ್ದಾಗ ಸ್ವಾಮಿ ನಮ್ಮ ನಡುವೆ ಬಂದು ನಿಮಗೆ ಸಮಾಧಾನವಾಗಲಿ. ಯಾಕಂದ್ರೆ 3.5 ವರ್ಷ ಯೇಸು ಸ್ವಾಮಿಯ ಶಬ್ದವನ್ನ ಕೇಳಿದಂತಹ ವ್ಯಕ್ತಿಗಳಿಗೆ ಸಮಾಧಾನವಾಗಲಿ ಎಂಬ ಯೇಸುವಿನ ಶಬ್ದ ಕೇಳಿದಾಗ ಗೊತ್ತಾಗಿಲ್ವಾ ಈತ ಯಾರು ಎಂಬುದಾಗಿ? ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಅದು ಹೇಳ್ಬೇಕಾಯ್ತು. ನಾವು ಆತನ ಶಬ್ದವನ್ನ ಕೇಳಿದ್ವಿ. ಎರಡನೇದಾಗಿ ಆತ ಏನ್ ಮಾಡ್ದ, ತನ್ನ ಕೈಗಳನ್ನ ಪಕ್ಕೆಯನ್ನ ತೋರಿಸ್ದ. ಸೊ ಆ ರೀತಿಯಾದಂತಹ ಒಂದು ಪೂರ್ಣವಾದ ಸುವಾರ್ತೆಯನ್ನ ಅಲ್ಲಿ ಸಾರಿದ್ರೆ ತೋಮ ಈ ಒಂದು ಸಂಶಯದ ಮಾತನ್ನ ಹೇಳ್ತಾ ಇರಲಿಲ್ಲ. ಆದ್ರೆ ನಾವು ಈ ಸಂಶಯದ ಮಾತನ್ನ ಹಿಡ್ಕೊಂಡು ತೋಮನನ್ನ ಏನ್ ಮಾಡ್ಬಿಟ್ವಿ, ಡೌಟಿಂಗ್ ತೋಮ, ಏನೋ ದೊಡ್ಡೇನೋ ಕಂಡಿಡ್ಬಿಟ್ವಿ ನಾವೇನೋ ಕ್ರೈಸ್ತತ್ವದಲ್ಲಿ. ಸೊ ಹೇಳಬೇಕಾದದನ್ನು ಸರಿಯಾಗಿ ಹೇಳುವುದಕ್ಕೆ ಮೊದಲು ನಾವು ಕಲಿಬೇಕು. ಗೊತ್ತಾಯ್ತಲ್ಲ?
ಸಿ ನನ್ನ ವಿಷಯ ಯಾವುದು ಅಲ್ಲ. ಥೋಮನ ಒಂದು ಏನು ಪ್ರೊಕ್ಲಮೇಷನ್, ಕನ್ಫರ್ಮೇಷನ್, ನನ್ನ ಸ್ವಾಮಿ, ಮೈ ಗಾಡ್. ಯಾಕೆಂದ್ರೆ ಮುಂದೇನು ಎಂಬ ಪ್ರಶ್ನೆಯ ಮುಂದೆ ಚಿಂತಾಕುಲನಾಗಿ ವ್ಯಾಕುಲನಾಗಿ ಕುಳಿತಿದ್ದಂತಹ ತೋಮನಿಗೆ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಪ್ರತ್ಯಕ್ಷನಾದಾಗ ಅವನ ಒಳಗೆ ಇದ್ದಂತಹ ಆ ಒಂದು ಏನು ಎಂಪ್ಟಿನೆಸ್, ಶೂನ್ಯತೆಗೆ ಒಂದು ಬೆಳಕು ಬಂತು. ಮೈ ಗಾಡ್, ನನ್ನ ದೇವರೇ, ನನ್ನ ಸ್ವಾಮಿ. ಇವತ್ತು ಜನ ಈ ರೀತಿಯಾಗಿ ಶೂನ್ಯತೆಯಲ್ಲಿದ್ದಾರೆ ಪಾಪ. ಆದರೆ ನಾವು ಬಿತ್ತುವಂಥದ್ದು ಏನು? ಬೇರೆ ಬರೇ ಅಣಜಿಗಳನ್ನ, ನಂಬಿಕೆಯ ಬೀಜವನ್ನ ಬಿತ್ತಿ ನಾವು ಬಿತ್ತುವಂಥದ್ದು ಬರೇ ಅಣಜಿಗಳು. ಇವತ್ತು ಕ್ರೈಸ್ತ ಸಭೆ ಅಣಜಿಗಳ ಕೇಂದ್ರ. ನೋಡಿ, ಆದಿಮ ಸಭೆ ಪೀಠಗಳ ಮೂಲಕವಾಗಿ ಹಾದು ಹೋದಂತಹ ಸಭೆ. AD 42 ಸೀಸರ್ ಅಗಸ್ಟಸ್ ಎಂಬ ರೋಮನ್ ಚಕ್ರವರ್ತಿ, ಅವನ ಮರಣದ ನಂತರವಾಗಿ ರೋಮನರು ಏನು ಮಾಡ್ಬಿಟ್ರು? ಅವನ ಒಂದು ಪ್ರತಿಮೆಯನ್ನು ಮಾಡಿಬಿಟ್ಟು ಹೇಳಿದ್ರು, ಎವ್ರಿ ಒನ್, ರೋಮನ್ ಸಾಮ್ರಾಜ್ಯದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿ ಏನ್ ಮಾಡಬೇಕು? ಸೀಸರ್ ಅಗಸ್ಟಸ್ನ ಆ ಒಂದು ಪ್ರತಿಮೆಯ ಮುಂದೆ ಬಂದ್ಬಿಟ್ಟು ಒಂದು ಪ್ರಮಾಣ ತೆಗೆದುಕೊಳ್ಬೇಕು. ಸೀಸರ್ ಇಸ್ ಲಾರ್ಡ್, ಸೀಸರನ್ನೇ ದೇವರು. ಅದು ಮಾತ್ರವಲ್ಲ, ಅವನ ಒಂದು ಪ್ರತಿಮೆಗೆ ಏನ್ ಮಾಡಬೇಕು? ಧೂಪವನ್ನು ಸಮರ್ಪಿಸಬೇಕು. ಆದರೆ ಆದಿಮ ಸಭೆ ಕ್ರೈಸ್ತರು ಹೋಗಕ್ಕೆ ಹೇಳಿದ್ರು. ಇದರಿಂದ ಏನಾಯ್ತು ಗೊತ್ತಾ? ಇದರಿಂದ ಏನಾಯ್ತು? ಆದಿಮ ಸಭೆ ಪೀಡನೆಗಳನ್ನು ಅನುಭವಿಸಬೇಕಾಗಿ ಬಂತು. ಕತ್ತಿಯಿಂದ ಕೊಂದರು, ಜೀವಂತವಾಗಿ ಸುಟ್ಟಾಕಿದ್ರು. ರೋಮನ್ನರ ಮನರಂಜನೆಗೋಸ್ಕರವಾಗಿ ಕಾಡು ಮೃಗಗಳಿಗೆ ಆಹಾರವನ್ನ ಕೊಡದೆ ದಿನಗಟ್ಟಲೆ ವಾರಗಟ್ಟಲೆ ಹಸಿವೆಯಿಂದ ಇಟ್ಟು ಸಾಯಾನ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು? ರೋಮನ್ನರಿಗೆ ಅವ್ರದ್ದು ಒಂದು ಓಪನ್ ಕೋರ್ಟ್ ಇತ್ತು, ಸ್ಟೇಡಿಯಂ. ಆ ಸ್ಟೇಡಿಯಂ ಏನು ಮಾಡ್ತಾ ಇದ್ರು? ಕ್ರೈಸ್ತರ ಮೇಲೆ ಮೇಣವನ್ನ ಚುಚ್ಚಿ ತಲೆ ಮೇಲೆ ಬತ್ತಿ ಇಟ್ಬಿಟ್ಟು ಬೆಂಕಿ ಹಾಕ್ತಾ ಇದ್ರು ದೀಪಕ್ಕೋಸ್ಕರವಾಗಿ. ನಂತರವಾಗಿ ಏನ್ ಮಾಡ್ತಾ ಇದ್ರು? ಆ ಒಂದು ಮೈದಾನಕ್ಕೆ ಹಸಿದಿರುವ ಹುಲಿಗಳನ್ನ, ಸಿಂಹವನ್ನ ಬಿಡ್ತಾ ಇದ್ರು. ಅವುಗಳ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ರು? ಕ್ರೈಸ್ತರನ್ನ ಎಸಿತಾ ಇದ್ರು. ಹಸಿದಂತಹ ಸಿಂಹಗಳು ಏನ್ ಮಾಡ್ತಾ ಇತ್ತು? ಕ್ರೈಸ್ತರನ್ನ ಚೂರ್ ಮಾಡ್ತಾ ಇತ್ತು. ಸೊ ನಮಗೆ ಇದು ಕೇಳಕ್ ಇಷ್ಟ ಇಲ್ಲ. ನಮಗೆ ಕೇಳಕ್ ಇಷ್ಟ ಯಾವ್ದು ಇಷ್ಟ ಹೇಳಿ? ದಾನಿಯೇಲ ಸಿಂಹದ ಗುಹೆಯಲ್ಲಿ ಬಿದ್ದ, ದೇವ್ರು ಬಾಯಿ ಮುಚ್ಚಿಬಿಟ್ರು, ಅವ್ರ ಹೊರಗೆ ಬಂದ್ಬಿಟ್ಟ. ಖುಷಿ ಅಲ್ಲೆಲ್ಲ ಸೋತ್ರ. ಅದು ಆ ಕಾಲ. ಯೇಸು ಕ್ರಿಸ್ತರ ಶಿಲುಬೆಯ ಮರಣದ ನಂತರವಾಗಿ ಕ್ರೈಸ್ತರನ್ನ ಸಿಂಹದ ಮುಂದೆ ಹಾಕಿದಾಗ ಸಿಂಹಗಳು ಚೂರು ಮಾಡಿಬಿಡ್ತು. ದೇರ್ ವಾಸ್ ಎ ಚಾನ್ಸ್. ಅಲ್ಲಿ ಒಂದು ಅವಕಾಶ ಇತ್ತು. ಏನು? ಬದುಕಬೇಕಾ? ಕ್ರಿಸ್ತನನ್ನ ತ್ಯಜಿಸಿ ಬಿಡು. They never did. ಅವ್ರು ಹೇಳಿದಿಷ್ಟೇ, ವಾಟ್ ಯು ಹ್ಯಾವ್ ಟು ಡೂ, ನೀನು ಏನ್ ಮಾಡಬೇಕು ಅಂದ್ರೆ ಸೀಸರ್ ಇಸ್ ದ ಲಾರ್ಡ್, ಸೀಸರನು ದೇವರು, ಸೀಸರನು ಪ್ರಭು. ಸೊ ಸೀಸರ್ಗೆ ಅವ್ರು ಕೊಟ್ಟಂತ ಬಿರುದೇನು? ದೇವರ ಮಗ, ಲೋಕರಕ್ಷಕ.
ಸೀಸರ್ಗೆ ಕೊಟ್ಟಂತ ಬಿರುದು ಏನು? ಈಸ್ ಆಫ್ಟನು ಸೇವಿಯರ್ ಆಫ್ ದ ವರ್ಲ್ಡ್, ದ ಸನ್ ಆಫ್ ಗಾಡ್. ಸೊ ಈ ಕ್ರೈಸ್ತರಿಗೆ ಹೇಳಿದ್ರು ಒಂದು ಕೆಲಸ ಮಾಡಬೇಕು, ಬದುಕಬೇಕಾ? ಸೊ ಯು ಡೂ ಒನ್ ಥಿಂಗ್. ಸೀಸರನು ಲೋಕರಕ್ಷಕ, ಸೀಸರನು ದೇವರ ಮಗ, ಸೀಸರ್ ಇಸ್ ಅ ಲಾರ್ಡ್, ಸೀಸರನು ದೇವರು ಅಂತ ಹೇಳಿ ಧೂಪವನ್ನು ಹಾಕಬೇಕು. ಆ ರೀತಿ ಹಾಕಿದ್ರೆ ಸೊ ಯು ಕ್ಯಾನ್ ಫ್ರೀ. ಆದರೆ ದಿಸ್ ಕ್ರಿಶ್ಚಿಯನ್, ಈ ಕ್ರೈಸ್ತರು ಈ ಜೀವಕ್ಕೋಸ್ಕರ ಅವರು ಏನ್ ಮಾಡಲಿಲ್ಲ, ತಮ್ಮ ನಂಬಿಕೆಯನ್ನು ಬಿಡಲಿಲ್ಲ. They died. ಅದು ಮೈ ಲಾರ್ಡ್ ಮೈ ಗಾಡ್ ಅಂದ್ರೆ. ತೋಬ ಹೇಳ್ತಾ ಇದ್ದಾರೆ, ನನ್ನ ಸ್ವಾಮಿ, ನನ್ನ ದೇವರೇ. ಯಾಕಂದ್ರೆ ತೋಬ ಯೋಚನೆ ಮಾಡಿದ್ದು ಇಲ್ಲಿಗೆ ಎಲ್ಲವೂ ಮುಕ್ತಾಯವಾಯಿತು. There is no more hope. But when he saw the risen Christ, ಪುನರುತ್ಥಾನ ಹೊಂದಿದ ಗಾಯದಿಂದ ಕಂಡಂತಹ ಯೇಸುವನ್ನು ನೋಡಿದಾಗ ಹೇಳ್ತಾ ಇದ್ದಾನೆ, ಎಸ್, he is my God, he is my Lord. ಅದಕ್ಕೆ ಪ್ರಿಯರೇ, AD 53 ಅಲ್ಲಿಂದ ಇಲ್ಲಿಗೆ ಬಂದಿತು ನಮ್ಮ ಭಾರತಕ್ಕೆ. ಸದ್ವರ್ತಮಾನವನ್ನು ಹೊತ್ಕೊಂಡು ಬಂದ್ರು ಯಾರು? ಇದೇ ತೋಮ. ಗೊತ್ತಾಯ್ತಲ್ಲ, ಕ್ರೈಸ್ತತ್ವ ಬಂದಿದ್ದು ಬ್ರಿಟಿಷರು ಬಂದಾಗಲ್ಲ. ಯಾವ ತೋಮ ಹೇಳಿದ್ನೋ ನನ್ನ ಸ್ವಾಮಿ, ನನ್ನ ದೇವರು ಎಂಬುದಾಗಿ, ಅದೇ ತೋಮನನ್ನ ದೇವರು ಏನ್ ಮಾಡಿದ್ರು? ನಮ್ಮ ಬಳಿಗೆ ಕಳಿಸ್ಕೊಟ್ರು. ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ಸೊ ನಮಗೆ ಹೇಳಕ್ಕೆ ಸಾಧ್ಯನಾ? ಜೀಸಸ್, ಯೇಸು ನನ್ನ ಸ್ವಾಮಿ. ನಮಗೆ ಹೇಳಕ್ಕೆ ಸಾಧ್ಯನಾ? ಯೇಸು ನನ್ನ ದೇವರು. ಸಾಧ್ಯನಾ? ಯೋಚನೆ ಮಾಡಿ. ಹಸಿದಿರುವ ಸಿಂಹ, ಮನರಂಜನೆಗಾಗಿ ಕಾಯ್ತಾ ಇರುವಂತ ರೋಮನ್ ಜನ, ದ ಲಾಸ್ಟ್ ಚಾನ್ಸ್, ಕೊನೆಯ ಅವಕಾಶ ಏನು? ನೀನೇನು ಮಾಡಬೇಕು? ಸೀಸರ್ ಈಸ್ ದ ಸೇವಿಯರ್ ಆಫ್ ದ ವರ್ಲ್ಡ್. ಸೀಸರನು ಲೋಕ ರಕ್ಷಕ, ಸೀಸರನು ದೇವರ ಮಗ, ಸೀಸರನು ದೇವರು ಅಂತ ಹೇಳಿ ಒಂದು ಚಿಟಿಕೆ ಧೂಪ ಅಲ್ಲಿ ಹಾಕಿದ್ರೆ ಸೊ ಯು ವಿಲ್ ಬಿ ಫ್ರೀ. ಆದರೆ ಕ್ರೈಸ್ತರು ಹೇಳಿದ್ರು, ಯೇಸು ಕ್ರಿಸ್ತನು ದೇವರು. ಅದರಿಂದ ಏನಾಯ್ತು? ಬೆಂಕಿ ಹಚ್ಚಿದ್ರು. ಅದಕ್ಕೇನು ಮಾಡಿದ್ರು? ಸಿಂಹಗಳ ಮುಂದೆ ತಳ್ಳಿಬಿಟ್ರು. ದಾನಿಯೇಲನನ್ನ ಗುಹೆಯಲ್ಲಿ ಹಾಕಿದ್ರು, ಯಾರು ನೋಡ್ತಾ ಇರಲಿಲ್ಲ. ಆದರೆ ಇದು ಪಬ್ಲಿಕ್ ಆಗಿ, ಸಾರ್ವಜನಿಕವಾಗಿ. ನಾವು ದಾನಿಯೇಲ ಪೊಲಿಕಾರ್ಪ್ 88 ವರ್ಷದ ವಯೋವೃದ್ಧ. ಅವನನ್ನ ಕೈದು ಮಾಡಿದ್ರು. ಹೇಳಿದ್ರು. ಅಂದಿನ ರೋಮನ್ ಆ ಒಬ್ಬ ಅಧಿಕಾರಿ ಹೇಳ್ದ, ಲೇ ವಯೋವೃದ್ಧ, ಯಾಕ್ಲಾ ಬೇಕು ಈ ಕಷ್ಟ? ಜಸ್ಟ್ ಡಿನೈ ಕ್ರೈಸ್ಟ್, ಕ್ರಿಸ್ತನನ್ನ ತೆಗೆಸ್ಬಿಡು. ವಯೋವೃದ್ಧನಾದ ಪೊಲಿಕಾರ್ಪ್ ಹೇಳಿದ್ರು, 88 ವರ್ಷ ಆತ ನನಗೆ ಯಾವ ಕೇಡನ್ನು ಮಾಡಲಿಲ್ಲ. ಕಳೆದ 88 ವರ್ಷ ಆತ ನನಗೆ ಯಾವ ಕೆಟ್ಟದನ್ನ ಮಾಡಲಿಲ್ಲ. ಹೌ ಕ್ಯಾನ್ ಐ ಡಿನೈ ಹಿಮ್? ಯಾವ ರೀತಿಯಾಗಿ ಅವನನ್ನು ತ್ಯಜಿಸಿ ಬಿಡ್ಲಿ? ಕೊಪ್ಪ ಕ್ರೋಧನಾದಂತಹ ಸೈನಾಧಿಪತಿ ಹೇಳ್ದ, ಬೆಂಕಿ ಹಾಕಕ್ಕೆ ಹೇಳ್ದ, ಕಟ್ಟಕ್ಕೆ ಹೇಳ್ದ, ಕೈ ಕಾಲಲ್ಲ. ಅವನ ಡೋಂಟ್ ಕಟ್ಟಕ್ಕೆ ಹೋಗ್ಬೇಡ, ಬಿಟ್ಬಿಡ.
ನನ್ನ ಕಟ್ಟಬೇಡ್ರಿ, ಬಿಟ್ಬಿಡ್ರಿ. ಸುತ್ತಲೂ ಏನ್ ಮಾಡಿದ್ರು? ಸೌದೆ ಹಾಕಿದ್ರು. ಜೀವಂತವಾಗಿ. He never denied, because he knew that Jesus is the only savior of the world. ಯೇಸು ಕ್ರಿಸ್ತನು ಮಾತ್ರ ಲೋಕ ರಕ್ಷಕ ಎಂಬುದನ್ನು ಪೋಲಿಕಾರ್ಪ್ 88 ವರ್ಷ ಪ್ರಾಯದ ಪೋಲಿಕಾರ್ಪ್ ಏನ್ ಮಾಡಿದ್ದ? ಅನುಭವದಿಂದ ತಿಳಿದುಕೊಂಡಿದ್ದ. 34ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾ ಇದ್ದಾನೆ, ಓ ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಇಸ್ ಗುಡ್. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳ್ರಿ. ನನ್ನನ್ನು ಕೇಳುವ ಪ್ರೀತಿಯ ಕ್ರೈಸ್ತರೇ, ನೀವು ಯೇಸು ಕ್ರಿಸ್ತನ ಪ್ರೀತಿಯನ್ನ ಅನುಭವದಿಂದ ತಿಳುಕೊಂಡಿದ್ದೀರಾ? ಸೊ ನನಗೆ ಪ್ರಾರಂಭದಲ್ಲಿ ನಂದೇ ಇರಲಿ, ನನಗೆ ನಿಮಗೆ ಇಂತಹ ಪ್ರತಿಸಂಧಿಗಳ ಮಧ್ಯೆ, ಪ್ರತಿಕೂಲಗಳ ಮಧ್ಯದಲ್ಲಿ ಹೇಳುವುದಕ್ಕೆ ಸಾಧ್ಯನಾ? ಜೀಸಸ್ ಇಸ್ ದ ಓನ್ಲಿ ದ ಸೇವಿಯರ್ ಆಫ್ ದ ವರ್ಲ್ಡ್. ಯೇಸು ಕ್ರಿಸ್ತನು ಮಾತ್ರ ಲೋಕ ರಕ್ಷಕ ಎಂಬುದಾಗಿ ಹೇಳೋದಕ್ಕೆ ಸಾಧ್ಯನಾ? ಅಂಥವರಿಂದ ಮಾತ್ರ ಈ ತೋಮನ ಈ ಒಂದು ಸ್ಟೇಟ್ಮೆಂಟ್, ನನ್ನ ಸ್ವಾಮಿ ನನ್ನ ದೇವರು ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ. ಸೊ ಈ ರೀತಿ ನಾವು ಹೇಳಬೇಕಾದ್ರೆ ನಾವು ಯೇಸು ಕ್ರಿಸ್ತನ ಶ್ರಮೆ ಮರಣದ ಮೂಲಕವಾಗಿ ಏನು ಮಾಡಬೇಕು? ಹೊಸದಾಗಿ ಹುಟ್ಟಿರಬೇಕು. ಇವತ್ತು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಹೊಸದಾಗಿ ಹುಟ್ಟಿದ್ದಕ್ಕಿಂತಲೂ ಮಿಗಿಲಾಗಿ ಸಭೆಯಲ್ಲಿ ಬಂದಿರುವಂಥದ್ದು ಹಣಜಿಗಳು. ಇವತ್ತು ಸಭೆ ಹಣಜಿಗಳಿಂದ ತುಂಬಲ್ಪಟ್ಟಿದೆ ಪ್ರಿಯರೇ. ಯೇಸು ಸ್ವಾಮಿ ಹೇಳಿದ ಸಾಮ್ಯದಲ್ಲಿ ಹೇಳಿದ್ರಲ್ಲ, ಒಳ್ಳೆ ಬೀಜ ಬಿತ್ತಿದ್ದು ವೈರಿ ಏನ್ ಮಾಡ್ದ? ಹಣಜಿ ಬಿಟ್ಬಿಟ್ಟ. ಇವತ್ತು ಸಭೆಗಳಲ್ಲಿ ಹಣಜಿಗಳು ತಲೆ ನಿಂತ್ಕೊಂಡ್ಬಿಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾನೆ, ಬೆಳಿಲಪ್ಪ, ಏನು ಮಾಡಕ್ಕಾಗಲ್ಲ, ಇನ್ನು ಎರಡನೇ ಬರೋಣ, ಕುಯ್ಯುವಂತ ಕಾಲ ಬರ್ತತೆ. ಕುಯ್ಯುವಂತ ಕಾಲದಲ್ಲಿ ನಾನೇನ್ ಮಾಡ್ತೇನೆ? ತೆನೆಗಳನ್ನ ಏನ್ ಮಾಡ್ತಾನೆ? ನನ್ನ ಕಣಜಗಳಿಗೆ ಸಿಕ್ಸ್ತೇನೆ, ಹಣಜಿಗಳನ್ನ ಬೆಂಕಿಯಲ್ಲಿ ಸುಟ್ಟಾಕ್ಬಿಡ್ತೇನೆ. ಎರಡನೇ ಮರಣ, ಸೆಕೆಂಡ್ ಡೆತ್. ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ, ಯಾವನ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣುವುದಿಲ್ಲವೋ ಅವನನ್ನು ಆರದ ಬೆಂಕಿಯಲ್ಲಿ ಹಾಕ್ತಾರೆ. ಇವತ್ತು ಸಭೆಗಳು ಹಣಜಿಗಳಿಂದ ತುಂಬಿದೆ. ಇವತ್ತು ಸಭೆಗಳು ದುರ್ಬೋಧನೆಗಳಿಂದ ತುಂಬಿದೆ. ಆದುದರಿಂದ ಇವತ್ತು ಜನರಿಗೆ ಯೇಸುವನ್ನು ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳುವುದಕ್ಕೆ ಹಿಂಜರಿಕೆ. ದೇವರು ನನ್ನನ್ನು ಕರೆದಿರುವಂಥದ್ದು ಯಾವುದಕ್ಕೋಸ್ಕರ ಎಂಬುದಾಗಿ ಒಂದು ಸಾರಿ ನೀನು ನಾನು ಯೋಚಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ, ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ, ನಿಮ್ಮ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವೂ ನೆಲೆಗೊಂಡಿರಲಿ. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ತೋಮನ ಹಾಗೆ ನಾವು ಧೈರ್ಯವಾಗಿ ಹೇಳುವ ನನ್ನ ಸ್ವಾಮಿ ನನ್ನ ದೇವರು. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.